ನಮಸ್ಕಾರ. ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಬಿಗ್ ಬಾಸ್ನಲ್ಲೇ ವಿಭಿನ್ನವಾಗಿ ಆಟ ಆಡಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿರುವಂಥ ಅನ್ಸ್ಟಾಪಬಲ್ ಧ್ರುವಂತ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ ನಮಸ್ತೆ ಸರ್, ಮೊದಲನೇದಾಗಿ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ. ಇಷ್ಟು ದಿನ ನಿಮ್ಮ ಜರ್ನಿ ತುಂಬ ದೊಡ್ಡದು. ಬಿಗ್ ಬಾಸ್ ಎಷ್ಟೋ ಜನರ ಕನಸು, ಆ ಒಂದು ಕನಸು ನಿಮಗೆ ನನಸಾಯಿತು. ಯಾವ ರೀತಿಯಾಗಿತ್ತು ಆ ಒಂದು ಜರ್ನಿ ಸರ್? ನಾನು ಆ್ಯಕ್ಚುಲಿ ಸೀಸನ್ 10ಗೆ ಬರಬೇಕಾಗಿತ್ತು ಬಿಗ್ ಬಾಸ್ಗೆ. ಸೊ ತೆಲುಗುಲಿ ನಾನೊಂದು ಪ್ರಾಜೆಕ್ಟಿಗೆ ಕಾಸ್ಟ್ ಆಗಿ ಅವರು ನನ್ನನ್ನು ನಾನೇ ಬೇಕು ಅಂತ ಅವರು ಬಿಟ್ಕೊಡೋದಿಲ್ಲ. ಸೊ ಅವರು ಮಾತಾಡಿ ನನ್ನನ್ನು ಕಲರ್ಸ್ ಹತ್ರ ಇದು ಮಾಡಿ ನನ್ನನ್ನು ತಗೊಳ್ತಾರೆ ತೆಲುಗುಗೆ. ಸೊ ಕಲರ್ಸ್ ಅವ್ರು ಆಗಲೇ ಹೇಳಿರ್ತಾರೆ, ಸರ್ ಎನಿ ಸೀಸನ್ ನೀವು ಬರ್ತೀನಿ ಅಂತಂದರೆ ವಿಲ್ ವೆಲ್ಕಮ್ ಯು ಅಂತ. ಸೊ ನಾನು ನೋಡೋಣ ಮುಂದಕ್ಕೆ ಅಂತಲೇ ಇದ್ದೆ. ಬಟ್ ಕಿಚ್ಚ ಸರ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ಇನ್ನು ನೆಕ್ಸ್ಟ್ ನಿರೂಪಣೆ ಮಾಡಲ್ಲ ಅಂತ. ಸೊ ನನಗದು ನಾನು ಅವ್ರು ಇದ್ದಾಗಲೇ ಹೋಗಬೇಕು ಅಂತ ಇತ್ತು. ಸೊ ಏನಾದ್ರಾಗ್ಲಿ ಅಂತ ಬೇರೆ ಪ್ರಾಜೆಕ್ಟ್ಸ್ನೆಲ್ಲ ಬ್ಲಾಕ್ ಮಾಡಿ ನಾನು ಈ ಸೀಸನ್ಗೆ ಎಂಟ್ರ್ ಆದೆ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಅಂದರೆ ಈಗ ಸುಮಾರು ಜನ ಕನಸು ಇದು ತುಂಬ ವರ್ಷಗಳಿಂದ ನೋಡ್ಕೊಂಡ್ ಬರ್ತಿರ್ತಾರೆ. ಈಗ ಏನೋ ಒಂದು ಸಾಧನೆ ಮಾಡಬೇಕು ಅಂತಂದರೆ ಬಿಗ್ ಬಾಸನ್ನು ಅವ್ರ ತಲೆ ಇಟ್ಕೊಂಡು ನಾ ಬಿಗ್ ಬಾಸ್ಗೆ ಹೋಗಬೇಕು, ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತೇಳಿ ಇವಾಗ ಕನಸು ಬಿಗ್ ಬಾಸ್ ಅಂತ. ನಿಮಗೂ ಮೊದಲಿನಿಂದನೂ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಕನಸುತ್ತಾ ಸರ್? ಹೌದು, ಬಿಕಾಸ್ ಬಿಗ್ ಬಾಸ್ ಅನ್ನೋದು ಒಂದು ನಾರ್ಮಲ್ ರಿಯಾಲಿಟಿ ಶೋ ಅಲ್ಲ. ಅದು ಈ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರನ್ನ ಗುರುತಿಸಿ ಅವರ ಜೊತೆ ಒಂದು ಕಾಂಪಿಟಿಷನ್ ಹೋಗೋದು. ಸೊ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಇಡೀ ಇಂಡಿಯಾದಲ್ಲ, ವಿಶ್ವ ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಸಿಕ್ಕಿರುವಂಥ ಶೋ. ಸೊ ಇಂಥದ್ರಲ್ಲಿ ಹೋಗೋದಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಸೊ ಅಷ್ಟು ಲಕ್ಷಾಂತರ ಟ್ಯಾಲೆಂಟ್ಸ್ಗಳಲ್ಲಿ ನಾವು ಸೆಲೆಕ್ಟ್ ಆಗಿರೋದೊಂದು ಭಾಳ ಸಂತೋಷ. ನಂತರ ಹೌದು, ಆಸೆ ಇತ್ತು ನನಗೆ. ಸೊ ಈ ಸಲ ಅದೊಂದು ಅಂಥ ಮಹಾನ್ ವೇದಿಕೆಯಲ್ಲಿ ನಮಗೆ ನಾವು ಯಾರು ಅಂತ ತೋರಿಸ್ಕೊಳ್ಬೇಕು ಅನ್ನೋ ಒಂದು ನಮ್ಮ ವ್ಯಕ್ತಿತ್ವಗಳೇನು, ನಮ್ಮ ನಿಲುವು ಏನು, ಸೊ ಇದನ್ನ ತೋರಿಸೋವಂಥ ಒಂದು ವೇದಿಕೆ ನನಗೆ ಸಿಕ್ತು. ಸೊ ನನ್ನ ಕೈಲಾದಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ ಆ ವೇದಿಕೆನ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ನೀವೊಂದು ಕಾಂಟ್ರವರ್ಸಿಲಿ ಸಿಕ್ಕೊಂಡಿರ್ತಾರೆ. ಅಲ್ಲಿ ಸ್ವಲ್ಪ ತುಂಬ ಚರ್ಚೆಗಾಗಿರುತ್ತೆ. ನಿಮ್ಮನ್ನ ಜನರು ನೋಡುವಂಥ ಪಾಯಿಂಟ್ ಆಫ್ ವ್ಯೂ ಬದಲಾಗಿರುತ್ತೆ. ಆ ಟೈಮಲ್ಲಿ ಬಿಗ್ ಬಾಸ್ ಈಗ ಯಾವ ರೋಲನ್ನು ಪ್ಲೇ ಮಾಡ್ತು ಆ ಒಂದು ಪಾಯಿಂಟ್ ಆಫ್ ವ್ಯೂವನ್ನು ಚೇಂಜ್ ಮಾಡೋಕ್ಕೆ? ನಿಮಗೆ ಗೊತ್ತು, ಈಗ ನಾವೊಂದು ಪಬ್ಲಿಕ್ ಫಿಗರ್ ಆಗಿ ನಾನು 3 ಸ್ಟೇಟಲ್ಲೂ ವರ್ಕ್ ಮಾಡ್ತಿದ್ದೀನಿ, ಮಲಯಾಳಂ ಮತ್ತು ಹೈದರಾಬಾದ್, ತೆಲುಗು ಮತ್ತು ಕನ್ನಡದಲ್ಲಿ. ಸೊ ನಮಗೆ ಕೆಲವರು ನಮ್ಮ ಹತ್ರನೇ ಸಹಾಯ ತಗೊಂಡು, ಈಗಿನ ಗೊತ್ತಲ್ಲ, ಇಟ್ಸ್ ವೆರಿ ಈಸಿ ಟು ಡೂ ಡ್ಯಾಮೇಜ್. ಒಂದು ಹೆಣ್ಮಗುನ ಇಟ್ಕೊಂಡು ಲೈಂಗಿಕ ಕಿರುಕುಳ ಕೊಟ್ಟು ಅದಕ್ಕೆ ಸಾಕ್ಷಿ ಬೇಕಾಗಿಲ್ಲ. ಸೊ ಅಷ್ಟು ಮಾಡಿದ ತಕ್ಷಣ ನನಗೆ ಮೀಡಿಯಾ ಟ್ರಯಲ್ ನಮ್ಮ ಹೆಸರನ್ನ, ನಮ್ಮ ಫ್ಯಾಮಿಲಿ, ನನ್ನ ಹೆಸರನ್ನ ಹಾಳು ಮಾಡುವಂಥ ಬಹಳ ದೊಡ್ಡ ಪ್ರಯತ್ನ ಆಯಿತು. ಅದಕ್ಕೆ ಏನು ಇಲ್ಲದೆ ಬೇರೆ ಬೇರೆದನ್ನ ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಇಮೇಜ್ನ ಡ್ಯಾಮೇಜ್ ಮಾಡುವಂಥ ಪ್ರಯತ್ನ ಆಯಿತು. ಸೊ ಅದರಿಂದ ನಾವೆಲ್ಲ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಬೆಳ್ಕೊಂಡು ಬಂದಿರೋವಂಥವ್ರು. ಆದರೆ ನಮ್ಮ ತಂದೆ ತಾಯಿಗಳಿಗೆಲ್ಲ ಬಹಳ ಅದರಿಂದ ಬೇಜಾರಾಗಿತ್ತು. ಸೊ ಆದರೆ ಸತ್ಯ, ಈಗ 10 ವರ್ಷದಿಂದ ನಾನು ನನ್ನ ಕಲಾ ಸೇವೆನ ಮಾಡ್ಕೊಂಡು ಬಂದಿದ್ದೀನಿ ಕನ್ನಡ ಇಂಡಸ್ಟ್ರಿಲಿ. ನಂದು ಇಲ್ಲಿವರೆಗೆ ಯಾವುದು ಕಾಂಟ್ರವರ್ಸಿ ಆಗಲಿ ಅಂಥದ್ದು ಯಾವುದು ಇದಿಲ್ಲ. ಸೊ 10 ವರ್ಷದಲ್ಲಿ 7 ಸೀರಿಯಲ್ ಹೀರೋ ನಾನು. ಸೊ ಎಷ್ಟು ಕಲಾವಿದರ ಜೊತೆ ನಾನು ಆ್ಯಕ್ಟಿಂಗ್ ಮಾಡಿರ್ಬೋದು. ಅಂಥದ್ರಲ್ಲಿ ಇವರು ಯಾವುದೋ ತೆಲುಗು ಅಲ್ಲಿ ಕನ್ನಡದವರೇ ತೆಲುಗಲ್ಲಿ ಮಾಡಿರೋ ಅಂಥವ್ರು. ಸೊ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಅದು ಮಾಡಿದ್ರು. ಬಟ್ ನನ್ನ ಹತ್ರದಿಂದ ನೋಡಿರೋರ್ಗೆ ಎಲ್ರಿಗೂ ಗೊತ್ತಿತ್ತು ಧ್ರುವಂತ್ ಯಾರು. ನನ್ನ ಮೊದಲು ಹೆಸರಿದ್ದು ಚರಿತ್ ಅಂತ. ಧ್ರುವಂತ್ ಯಾರು ಅಂತ ಎಲ್ರಿಗೂ ಗೊತ್ತು. ಸೊ ಅವರು ಬೆನ್ನೆಲುಬಾಗಿ ನಿಂತರು, ನಾವಿದ್ದೀವಿ, ನಮಗೆ ಗೊತ್ತು ನೀವು ಯಾರು ಅಂತ. ಆ್ಯಂಡ್ ನೀವು ಎಷ್ಟು ವರ್ಷದಿಂದ ನಮಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಅಂತ ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಈ ಕಾಂಟ್ರವರ್ಸಿ ಅದಕ್ಕೆ ಸಂಬಂಧನೇ ಬರಲಿಲ್ಲ. ಬಿಕಾಸ್ ಯಾರು ಅದನ್ನು ಸೀರಿಯಸ್ ತಗೊಳ್ಳಿಲ್ಲ. ಜನಗಳಿಗೂ ಗೊತ್ತು, ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ. ಸೊ ಮುಂಚೆ ಥರ ಇಲ್ಲ, ಅಂದರೆ ಹೇಳಿದ ತಕ್ಷಣ ನಂಬೋದಕ್ಕೆ. ಮತ್ತು ನಾನು ಕಮೆಂಟ್ಸನ್ನು ನೋಡಿದ್ದೆ, ಅದ್ರ ಬಗ್ಗೆ ಎಲ್ಲ ತುಂಬ ಜನಗಳು ಸಪೋರ್ಟ್ ಮಾಡಿದ್ರು ನನಗೆ, ಅವ್ರು ಆ ರೀತಿ ಮಾಡೋರಲ್ಲ ಅಂತ. ಸೊ ಗೊತ್ತಿತ್ತು ಇಂಡಸ್ಟ್ರಿಗೆ ನಾನು ಏನು ಅಂತ. ಸೊ ಕಲರ್ಸ್ ಅವರು ಕೂಡ ನನ್ನನ್ನು, ನಮ್ಮ ಕೆಲಸವನ್ನು ನೋಡಿ ನನಗೆ ಈ ಅವಕಾಶ ಕೊಟ್ಟರು. ಆ್ಯಂಡ್ ನನಗೆ ಇದು ತುಂಬ ಪ್ಲಸ್ ಆಯಿತು. ಯಾಕಂತಂದರೆ ನಾವು ಧಾರಾವಾಹಿಗಳಲ್ಲಿ ಒಂದು ಪಾತ್ರವಾಗಿ ನಟಿಸ್ತಾ ಇರ್ತೀವಿ, ನಮ್ಮ ರಿಯಲ್ ಪರ್ಸನಾಲಿಟಿ ಏನು, ವ್ಯಕ್ತಿತ್ವ ಏನು ಅಂತ ಗೊತ್ತಿರಲ್ಲ. ಸೊ ಇದೊಂದೇ ವೇದಿಕೆ ನಮಗೆ ಸಿಗೋವಂಥದ್ದು ಒಂದು ರಿಯಾಲಿಟಿ ಶೋ ಅಲ್ಲಿ ನಾನು ಯಾರು ಅಂತ ತೋರಿಸ್ಕೊಳ್ಳೋದಕ್ಕೆ. ಸೊ ನಾನು ಯಾರು ಅಂತ ತೋರಿಸ್ಕೊಂಡಿದ್ದೀನಿ, ಇವತ್ತು ಜನಗಳಿಗೆ ಗೊತ್ತಾಗಿದೆ ನಾನು ಯಾರು ಅಂತ. ಸೊ ಅದ್ರ ಮೇಲೆ ಅವತ್ತು ಕಾಂಟ್ರವರ್ಸಿಲಿ ಏನಾಗಿತ್ತು, ಇವತ್ತು ನನ್ನನ್ನು
ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಈಗ ನೀವೇ ಹೇಳಿದ್ರಿ ಅನ್ಸ್ಟಾಪಬಲ್, ಡ್ಯಾಶಿಂಗ್ ಧ್ರುವ್, ಇದೆಲ್ಲ ಬಹಳ ದೊಡ್ಡ ನನಗೆ ಸಿಕ್ಕಿರುವಂಥ ಪ್ರಶಸ್ತಿ ಅಂತ ಹೇಳ್ಬೋದು ಈ ಶೋ ಮುಖಾಂತರ. ನನ್ನ ಜನಗಳಿಗೆ ತುಂಬ ಕೃತಜ್ಞತನಾಗಿದ್ದೀನಿ. ಈಗ ನಿಮ್ಮ ಹೆಸರು ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ. ನಿಮ್ಮ ಹೆಸರು ಚರಿತ್ ಬಾಳಪ್ಪ ಇಂದ ಧ್ರುವಂತ್ ಆಗಿ ಬದಲಾಯಿತು, ಅದು ಯಾಕೆ? ಆಕ್ಚುಲಿ ನಾನು ಕೇಳ್ಪಟ್ಟೆ ಹೊರಗಡೆ ಅದನ್ನ ಯಾವುದಕ್ಕೋ ಟರ್ನ್ ಮಾಡಕ್ ನೋಡಿದ್ದಾರೆ, ಚರಿತ್ ಇದ್ದಿದ್ನ ಧ್ರುವಂತಿಗೆ, ಆ ಕಾಂಟ್ರವರ್ಸಿಗೆ ಅದು ಏನೋ ಬೇರೆ ಹೆಸರು ಅಂತ. ಈಗ ಗೊತ್ತಲ್ಲ ನಿಮಗೆ, PR ಮಾಫಿಯಾಗಳು ಯಾರಾದರೂ ಹೋಗ್ತಾ ಇದ್ರೆ ಒಂದು ಟೀಮ್ ನಿಮ್ಮನ್ನ ಅದನ್ನ ಬೇರೆ ಬೇರೆದಕ್ಕೆ ಸಂಬಂಧ ಕಟ್ಟಿ ಅದನ್ನ ಹಾಳು ಮಾಡುವಂಥ, ಒಂದು ಮಿಸ್ಲೀಡ್ ಮಾಡುವಂಥ ಜನಗಳಿಗೆ. ಆಕ್ಚುಲಿ ಏನಾಯ್ತು ಅಂತಂದ್ರೆ, ನಾವು ಬೆಳೀತಾ ಇರೋ ಹಾಗೆ, ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತೀವಿ. ಸೊ ಅಲ್ಲಿ ಈ ಜಾತಕ ತೋರಿಸೋದು ಅಥವಾ ಒಳ್ಳೆ ಕಡೆ ಕೇಳೋದು, ಟೈಮ್ ಚೆನ್ನಾಗಿದೆಯಲ್ವಾ ಅನ್ನೋ ಪದ್ಧತಿ ಇದೆ. ಸೊ ನಾನು ಒಂದು ಒಳ್ಳೆ ಎಕ್ಸ್ಪರ್ಟ್ ಹತ್ರ ನಾವು ಅಪ್ರೋಚ್ ಆದಾಗ, ಇದು ಮುದ್ದುಲಕ್ಷ್ಮಿ ಆದ ನಂತರ ಕೇಳಿದಾಗ ಅವ್ರು ನೋಡಿ, ನಿಮ್ಮ ಹೆಸರು ಸ್ವಲ್ಪ ಇಂಡಸ್ಟ್ರಿಗೆ ಅಷ್ಟು ಪವರ್ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೆಸರು ಇದೆಯಾ ಅಂತ ನಾವೇ ಕೇಳಿದ್ವಿ, ಅವರು ಸಜೆಸ್ಟ್ ಮಾಡಲಿ ಅಂತ. ಅವರೇ ನಮ್ಮ ಹತ್ರ ಕೇಳಿದ್ರು, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೆಸರಿದೆಯಾ ಅಂತ. ನನ್ನ ಹತ್ರ 2 ಹೆಸರಿತ್ತು. ಒಂದು ಲವ್ಲವಿಕೆಯಲ್ಲಿ ಪಾಪ್ಯುಲರ್ ಆಗಿದ್ದು ಲಕ್ಕಿ ಅಂತ, ಇನ್ನೊಂದು ಧ್ರುವಂತ್ ಅಂತ. ಸೊ ನಾನು ಧ್ರುವಂತ್ ಅಂತ ಹೇಳ್ತೀನಿ, ಇದು ನೋಡಿ ಬರುತ್ತಾ, ಬಿಕಾಸ್ ತುಂಬಾ ಪ್ರಸಿದ್ಧಿ ಕೊಟ್ಟಂತ ಹೆಸರು ಅದು, ಮುದ್ದುಲಕ್ಷ್ಮಿ ಧಾರಾವಾಹಿ. ಸೊ ನೋಡಿದಾಗ ಅದು ಕೂಡ ಬಂತು, ನಂಬರ್ 1 ಅಂತ ಬಂತು. ಮತ್ತೆ ಅದನ್ನ ಅನಾಲಿಸಿಸ್ ಮಾಡಿದಾಗ ಅದರ ಅರ್ಥ ಕೂಡ ಬಹಳ ಚೆನ್ನಾಗಿತ್ತು. ಇದು ತುಂಬಾ ಹೆಸರು ನಿಮಗೆ ತಂದು ಕೊಡುತ್ತೆ, ಈ ಹೆಸರು ಇಟ್ಕೊಳ್ಳಿ. ಮತ್ತೆ ಆ ಮುದ್ದುಲಕ್ಷ್ಮಿಲೂ ಕೂಡ ಈ ಹೆಸರು ತುಂಬಾ ಪಾಪ್ಯುಲರ್ ಆಗಿದೆ, ಇದನ್ನೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ನಂದು ಪ್ರೋಸೆಸ್ ಹೋಗುತ್ತೆ, ನಿಮ್ಮ ಲೀಗಲ್ ಪಾಸ್ಪೋರ್ಟ್ ಅಲ್ಲೆಲ್ಲ ಚೇಂಜ್ ಮಾಡಬೇಕು ಅಂತ. ನ್ಯೂಸ್ ಪೇಪರಲ್ಲೆಲ್ಲ ಅಡ್ವರ್ಟೈಸ್ ಹೋಗಿರುತ್ತೆ ಅದು. ಬಟ್ ಅದು ಪ್ರೋಸೆಸ್ ಆಗೋ ಟೈಮಲ್ಲಿ ಈಗ ಬಿಗ್ ಬಾಸ್ ಎಲ್ಲ ಬಂತು. ಸೊ ಅದಕ್ಕೆ ಇದೇ ಹೆಸರನ್ನ ಕೊಡ್ತೀವಿ, ಅದನ್ನ ಬಿಟ್ಟು ಬೇರೆ ಯಾವುದಕ್ಕೂ ಅದನ್ನ ಲಿಂಕ್ ಮಾಡಿ ಅದೆಲ್ಲ ಯಾವುದೂ ಇಲ್ಲ. ಸೊ ಧ್ರುವಂತ್ ನಾವು ಮಾತಾಡುವಾಗ, ಈಗ ಬಿಗ್ ಬಾಸ್ ಹೌದು, ಆಕ್ಟಿಂಗ್ ಫೀಲ್ಡ್ಗೆ ನೀವು ಬಂದ್ರಿ, ನಿಮಗೆ ಮೊದಲಿಂದನೂ ಆಸಕ್ತಿ ಇತ್ತಾ ಇಲ್ಲಿ ಆಕ್ಟಿಂಗ್ಗೆ ಬರಬೇಕು, ಈ ಫೀಲ್ಡ್ನೇ ಚೂಸ್ ಮಾಡಬೇಕು ಅಂತ? ಹೌದು, ಸ್ಕೂಲ್ ಡೇಸಿಂದ, ನಾನು ಪುಟ್ಟ ಮಗುವಿಂದ ನನಗೆ ಡ್ಯಾನ್ಸ್ ಅಂದರೆ ಭಾಳ ಇಷ್ಟ. ನಾನು ಎಲ್ಲೇ ಮ್ಯೂಸಿಕ್ ಹಾಕಿದ್ರು ನಾನು ತುಂಬ ಡ್ಯಾನ್ಸ್ ಮಾಡ್ತಾಯಿದ್ದೆ. ಸ್ಕೂಲಲ್ಲಿ ಈ ಡ್ರಾಮಾ, ಸ್ಕಿಟ್ಟು, ಸ್ಟೇಜಲ್ಲಿ ಏನೆಲ್ಲ ಪ್ಲೇಸ್ ಇರ್ತಾಯಿತ್ತು, ಆ ಕಾಂಪಿಟೇಷನಲ್ಲೂ ಕೂಡ ವಿನ್ ಆಗ್ತಾಯಿದ್ದೆ. ಮತ್ತು ನನಗೆ ಬಹಳ ಇಂಟ್ರೆಸ್ಟ್. ಆದರೆ ಎಲ್ಲ ಒಂದು ಮಿಡಲ್ ಕ್ಲಾಸ್ ತಂದೆ ತಾಯಿಗೆ ಅವನು ಒಂದು ಇಂಜಿನಿಯರು ಅಥವಾ ಒಳ್ಳೆ ಕಂಪನಿಲಿ ಕೆಲಸ ತಗೊಳ್ಬೇಕು ಅಂತ. ಮತ್ತು ಐ ಕಮ್ ಫ್ರಮ್ ಒಂದು ಹಳ್ಳಿಯಿಂದ ಬರ್ತೀನಿ, ಕೊಡ್ಲಿಪೇಟೆ ಅಂತ, ದಕ್ಷಿಣ ಕನ್ನಡದವನು, ಹುಟ್ಟಿದ್ದೆಲ್ಲ ಅಲ್ಲಿ. ಆದರೆ ನಮ್ಮ ತಂದೆ ತಾಯಿ ಎಲ್ಲ ಕೊಡಗಲ್ಲಿ ಸೆಟ್ಲ್ ಆಗಿದ್ದಾರೆ, ಒಂದು ಸ್ವಲ್ಪ ಕೃಷಿ ಎಲ್ಲ ಮಾಡಿಕೊಂಡು. ಸೊ ಅದೇ ಅಂದರೆ 2 ಕಡೆ ಸಿಗಾಕೊಂಡಿರ್ತೀನಿ. ಅಂದರೆ ನನ್ನ ಪ್ಯಾಷನ್ ಮೀಡಿಯಾ ಮತ್ತು ಈ ಕ್ರಿಯೇಟಿವ್ ಇಂಡಸ್ಟ್ರಿಲಿರೋದು, ನಮ್ಮ ತಂದೆ ತಾಯಿದು ಬೇರೆ ಇಂಟ್ರೆಸ್ಟ್ ಇದೆ. ನಾವು ಮಕ್ಕಳಾಗಿ ಅವ್ರಿಗೂ ಹರ್ಟ್ ಮಾಡೋಗಿಲ್ಲ. ನಾನು ಈ ಮಧ್ಯದಲ್ಲೇ ನೋಡೋಣ ಅವಕಾಶ ಸಿಕ್ಕಿದಾಗ ಮುಂದಕ್ಕೆ. ಬಟ್ ಈಗ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿ ನಾನು ಕಂಪನಿಯಲ್ಲಿ, ಒಳ್ಳೊಳ್ಳೆ ಕಂಪನಿಲಿ ಕೆಲಸ ಮಾಡ್ತೀನಿ. ವಿಮಾನ ಕಂಪನಿಯಲ್ಲಿ ಕೂಡ ಇರ್ತೀನಿ ನಾನು, ಆಸ್ ಅನ್ ಕ್ಯಾಬಿನ್ ಕ್ರೂ ಇನ್ಚಾರ್ಜ್ ಆಗಿ ಜೆಟ್ ಏರ್ವೇಸಲ್ಲಿ. ಸೊ ಅಲ್ಲಿ ಕೆಲಸ ಮಾಡ್ತೀನಿ. ಆದರೂ ಮನಸ್ಸು ತಡಿತಾ ಇರಲ್ಲ. ನಾನು ಇಲ್ಲಿಗೆಲ್ಲ ಸೇರಿರೋನು, ನನ್ನ ಕ್ಷೇತ್ರನೇ ಬೇರೆ ಇದೆ. ಅಬ್ರಾಡಲ್ಲೂ ಕೆಲಸ ಮಾಡ್ತೀನಿ, ದುಬೈಯಲ್ಲಿ ಕೂಡ ಇಮಿಗ್ರೇಷನ್ ಎಕ್ಸ್ಪರ್ಟ್ ಆಗಿ. ಸೊ ನನ್ನ ಮನಸ್ಸು ತಡೆಯಲ್ಲ, ತುಂಬ ಹತ್ತಿದ್ದೀನಿ. ಅದಕ್ಕೋಸ್ಕರ ನಾನು ಸೇರ್ಬೇಕಾಗಿರೋದು ಎಲ್ಲೋ, ನಾನು ಬೇರೆ ಇದ್ದೀನಿ, ಎಷ್ಟೇ ಲಕ್ಷ ಸಂಬಳ ಬರಲಿ. ಬಟ್ ನಾವು ಎಲ್ಲಿ ಮತ್ತೆ ನಾನೊಂದು ನಿರ್ಧಾರ ತಗೊಳ್ತೀನಿ, ಇಲ್ಲ ನಾನೊಂದು ಪ್ರಯತ್ನ ಪಡಬೇಕು. 1 ವರ್ಷ ಮಾತಾಡಲ್ಲ ನನ್ನ ತಂದೆ ತಾಯಿ, ನನ್ನ ಮೊದಲನೇ ಸೀರಿಯಲ್ ಆಗಬೇಕಾದ್ರೆ. ಆದರೆ ಆ ಡಿಸಿಷನ್ ತಗೊಳ್ತೀನಿ, ಇಂಡಸ್ಟ್ರಿಗೆ ಬರ್ತೀನಿ. ಅವತ್ತು ಒಂದು ಸೀರಿಯಲ್ ನನಗೆ ಸಿಕ್ಕಂಥ ಅವಕಾಶ ವಿನು ಬಲಂಜ ಅವ್ರು ಕೊಡ್ತಾರೆ, ಲವ್ಲವಿಕೆ ಅಂತ ಧಾರಾವಾಹಿ. ಅದು ಹಿಟ್ಟಾಗುತ್ತೆ. ಅಲ್ಲಿಂದ ನನ್ನ ಜರ್ನಿ ಸುಮಾರು ಬ್ಯಾಕ್ ಟು ಬ್ಯಾಕ್ 7 ಧಾರಾವಾಹಿಗಳಿಗೆ ನಾಯಕ ನಟನಾಗಿ ಕಂಟಿನ್ಯೂಸ್ ಹಿಟ್ ಕೊಡ್ತಾ ಹೋಗ್ತೀನಿ. ಮುದ್ದುಲಕ್ಷ್ಮಿ, ಲವ್ಲವಿಕೆ, ಅಮ್ಮ, ಸೋ ಮೆನಿ ಹಿಟ್. ನಂತರ ಅದನ್ನು ಬೇರೆ ರಾಜ್ಯದಲ್ಲಿ ಗುರುತಿಸ್ತಾರೆ, ಅಲ್ಲೂ ನನಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮಾಡ್ಲಿಂಗಲ್ಲೂ ಮಾಡ್ತೀನಿ. ಸೊ ಎಲ್ಲೋ ಒಂದು ಒಳ್ಳೆ ಡಿಸಿಷನ್ ತಗೊಂಡೆ. ಇವತ್ತು ಬಿಗ್ ಬಾಸ್ ವೇದಿಕೆಯಲ್ಲಿ ಈ ಪ್ರಸಿದ್ಧಿ ಸಿಕ್ತು. ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಾನು ಇವತ್ತು ಇದ್ದಿದ್ರು ಅದು ದೊರಕ್ತಾ ಇರಲಿಲ್ಲ, ಇಷ್ಟು ಜನಗಳ ಪ್ರೀತಿ ದೊರಕ್ತಾ ಇರಲಿಲ್ಲ. ಈಗ ಬಿಗ್ ಬಾಸ್ ನೀವು ಅಷ್ಟು ಕಾದು ಕೊನೆಗೆ ಆ ಒಂದು ಅವಕಾಶ ಸಿಕ್ತು, ಅದು ಎಷ್ಟು ವರ್ತ್ ಸರ್ ನಿಮಗೆ? ಅದ್ರ ಬಗ್ಗೆ ನನಗೆ ಪದಗಳಿಲ್ಲ. ಯಾಕಂದ್ರೆ ಈ ಕಪ್ಪು ಗೆಲ್ಲೋದು ಬೇರೆ,
ಇಡೀ ಶೋನ ಜನಗಳನ್ನ ಗೆಲ್ಲೋದು ಬೇರೆ, ನಮ್ಮ ವ್ಯಕ್ತಿತ್ವ ಏನಿತ್ತು ಅದನ್ನ ಜನಗಳು ತುಂಬಾ ಪ್ರೀತಿಸಿದ್ರು. ಮೊದಲಿಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ ಜನಗಳಿಗೆ. ಬರ್ತಾ ಬರ್ತಾ ಎಲ್ಲಿವರೆಗೆ ಆಯ್ತು ಅಂತಂದ್ರೆ ನಂದು ಎಲಿಮಿನೇಷನ್ ಆದಾಗ ಹತ್ತಿದ್ದಾರೆ ಧ್ರುವ ಹೋಗ್ಬಾರ್ದು ಅಂತ. ಸೊ ಅದು ಬಹಳ ನನಗೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಹೇಳಿದ್ರು, ದುಃಖ ಪಟ್ರು. ಮೊದಲು ನಮಗೆ ಅಷ್ಟು ನೀವು ಕನೆಕ್ಟ್ ಆಗ್ತಾ ಇರಲಿಲ್ಲ ಸರ್, ಬರ್ತಾ ಬರ್ತಾ ನಿಮ್ಮನ್ನು ನೋಡ್ತಾ ನೀವು ಯಾವಾಗ ಔಟ್ ಆದ್ರಿ ಹೊರಗಡೆ ಹೋದ್ರಿ ನಾವು ಹತ್ತಿದ್ದೀವಿ, ನಮ್ಗೆ ಭಾಳ ಬೇಜಾರಾಗಿದೆ ಅಂತ ಒಂದು. ಎರಡನೇದು ಬಾಚಾ ಕಿಚ್ಚ ಸುದೀಪ್ ಅವರು, ನಾನು ತುಂಬ ಭಕ್ತಿಯಿಂದ ಆರಾಧನೆ ಮಾಡಿದ್ದೀನಿ ಆ ಬಿಗ್ ಬಾಸ್ ಮನೆನ. ನಾನು ನಾನ್ ವೆಜ್ ಬಿಟ್ಟಿದ್ದೆ, ಮೊಟ್ಟೆ ಸಮೇತ ತಿಂತಾ ಇರಲಿಲ್ಲ ನಾನು. ನನ್ನನ್ನು ಕಂಪ್ಲೀಟ್ ಅಲ್ಲಿ ಒಳಗಡೆ ಕಾಲಿಟ್ಟಿದ್ರಿಂದ ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ಮತ್ತೆ ನಾನು ಯಾವುದ್ರಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಈಗ ಆಡಿಯನ್ಸ್ ನೋಡೋದು ಒಂದು ಎಂಟರ್ಟೈನ್ಮೆಂಟ್ ಮಾತ್ರ, ಅದರಲ್ಲಿ ಹಲವಾರು ವಿಭಾಗಗಳಿದೆ. ನಿಮ್ಮ ಬಿಗ್ ಬಾಸ್ ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಓದೋದ್ರಿಂದ ಹಿಡಿದು ಉಸ್ತುವಾರಿ, ಆಟ ಆಡೋದು, ಕಲ್ಚರಲ್, ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ದು, ಮತ್ತೆ ಮನೆನ ಹೇಗೆ ಇಟ್ಕೊಂಡಿದ್ದಾನೆ ಇವನ ವ್ಯಕ್ತಿತ್ವ ಹೇಗೆ, ನಿಲುವುಗಳು ಹೇಗೆ ನಿರ್ಧಾರಗಳನ್ನ ಹೇಳ್ತಾನೆ, ಹೇಗೆ ತಗೊಳ್ತಾನೆ, ಬೇರೆಯವ್ರು ಟಾರ್ಗೆಟ್ ಮಾಡಿದಾಗ ಹೇಗೆ ರಿಸೀವ್ ಮಾಡ್ತಾನೆ, ಅದಕ್ಕೆ ಉತ್ತರ ಹೇಗೆ ಕೊಡ್ತಾನೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಆ್ಯಂಡ್ ಯಾರು ಅವರು, ಬಾದ್ಶಾ ಕಿಚ್ಚ ಸುದೀಪ್. ಅವರಿಂದ ಒಬ್ರಿಗೆ ಸ್ಮೈಲ್ ಸಿಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ಇಡೀ ಸೀಸನ್ಗೆ ನನಗೆ ಎರಡೆರಡು ಸರ್ತಿ ಮ್ಯೂಸಿಕ್ ಹಾಕಿ ನನಗೆ ಕ್ಲಾಪ್ ಅದು ಕೊಡ್ತಾರೆ, ಕಿಚ್ಚನ ಚಪ್ಪಾಳೆ. ಮ್ಯಾಮ್ ಅವತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ನನಗೆ. ನಾನು ಪಟ್ಟಿದ್ದ ಅಷ್ಟು ಕಷ್ಟಕ್ಕೂ ಸಾರ್ಥಕತೆ. ಅಂಥ ವ್ಯಕ್ತಿಯಿಂದ ಅಂಥ ತೂಕದ್ದು ಚಪ್ಪಾಳೆ ನನಗೆ ಬರುತ್ತೆ ಅಂತಂದರೆ ಅದು ನಾನು ಭಕ್ತಿ ಮಾಡಿರೋ ದೇವರ ಆಶೀರ್ವಾದ ಆ ಮುಖಾಂತರ ಬಂದಿದೆ. ನನ್ನ ಲೈಫ್ ಟೈಮ್ ನಾನು ಅದನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಮ್ಯಾಮ್. ಆ್ಯಂಡ್ ಅದು ತುಂಬ ಸೆನ್ಸೇಷನ್ ಆಗುತ್ತೆ ಹೊರಗಡೆ, ಬಹಳ ದೊಡ್ಡ ನ್ಯೂಸ್ ಆಗುತ್ತೆ. ಸುಮಾರು ಜನ ಅದನ್ನ ಬೇರೆ ಬೇರೆ ರೀತಿಯೆಲ್ಲ ತೊಂದರೆ ಕೊಡೋದಕ್ಕೆ ನೋಡ್ತಾರೆ. ಅಲ್ಲಿವರೆಗೂ ಅವರ ಚಪ್ಪಾಳೆಗೆ ಆ ಮಟ್ಟಿಗೆ ತೂಕ ಇದೆ ಅಂತ ಇಡೀ ಸ್ಟೇಟಲ್ಲೇ ಅದು ಸೌಂಡ್ ಆಗುತ್ತೆ ಅಂತಂದ್ರೆ ಲೆಕ್ಕ ಹಾಕಿ ಏನ ಪಡ್ಕೊಂಡಿದೀವಿ ನಾವು ಅಂತ. ಈಗ ನೀವೇ ಹೇಳಿದ್ರಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಹತ್ರ ಮಾತಾಡೋದು ಬಿಟ್ಟಿದ್ರು ಈ ಫೀಲ್ಡ್ನ ಚೂಸ್ ಮಾಡಿದ್ಕೆ ಅಂತ. ಈಗ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ಸರ್? ಎಸ್, ನಂದು ಅದೇ ಲಾಸ್ಟ್ ಡಿಸೆಂಬರ್ ನನ್ನ ಹೆಸರು ಹಾಳು ಮಾಡೋಕ್ಕೇನು ಪ್ರಯತ್ನ ಪಟ್ಟರು. ಆಗ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಗೊತ್ತು ಅವರಿಗೆ ನಮ್ಮ ಮಗ ಹಾಗೆಲ್ಲ ಅಲ್ಲ, ನಮ್ಮ ಊರವ್ರಿಗೂ ಗೊತ್ತು. ಆದರೆ ಟಿ ವಿಲೆಲ್ಲ ಬಂದಾಗ ಜನಗಳು ಹೇಳಿದಾಗ ಯಾವುದೇ ತಂದೆ ತಾಯಿಗಳಿಗೆ ಬೇಜಾರಾಗುತ್ತೆ. ಆದರೆ ಅವರೆಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ. ನನ್ನನ್ನು ಬೆಳೆಸಿರೋದು ಹಾಗೆ, ನನ್ನ ಮುದ್ದು ಮಾಡಿ ಬೆಳೆಸಿಲ್ಲ ಚಿಕ್ಕದ್ರಿಂದ. ಏನೇ ತಪ್ಪು ಮಾಡಿದ್ರು ಅದಕ್ಕೆ ಬೆಲ್ಟಲ್ಲಿ ಹೊಡೆದೇ ನನ್ನ ಬೆಳೆಸಿರೋದು. ಸೊ ಅವರು ಚಿಕ್ಕದ್ರಿಂದ ನಮ್ಮನ್ನು ಫ್ಯೂಚರ್ ಜಗತ್ತಿಗೆ ತಲೆಯಲ್ಲಿ ಇಟ್ಕೊಂಡೇ ಬೆಳೆಸಿದ್ದು. ಯಾವುದೇ ಕಾರಣಕ್ಕೂ ಇವನು ಲೈಫಲ್ಲಿ ಏನೇ ಬಂದ್ರೂ ಫೇಸ್ ಮಾಡೋ ಅಷ್ಟು ಟಫ್ ಆಗಿರಬೇಕು ಅಂತಲೇ ಬೆಳೆಸಿರೋದು ನನ್ನ ತಂದೆ ತಾಯಿ. ಸೊ ಅದು ಎಲ್ಲೋ ಇತ್ತು ಮನಸ್ಸಲ್ಲಿ. ಮತ್ತೆ ಆಗಲೇ ನಾನು ಮೆಸೇಜ್ ಮಾಡಿದ್ದೆ ನನ್ನ ತಂದೆಗೆ, ಡ್ಯಾಡಿ ನಿಮ್ಮ ಹೆಸರೇನು ಇವತ್ತು ಹಾಳಾಯಿತು ನನ್ನಿಂದ, ನಾನು ಅದನ್ನ ಇಮೇಜ್ನ ವಾಪಸ್ ತಂದು ಕೊಡ್ತೀನಿ. ದರೆ ನಾನು ಮಾಡಿರೋ ಅಷ್ಟು ಒಳ್ಳೆ ಕೆಲಸ ಆಗಲಿ ಅಥವಾ ನನ್ನ ದೇವರ ಭಕ್ತಿ ಏನಿದೆ, 1 ವರ್ಷ ಮುಗ್ದಿನ 1 ವರ್ಷದ ಬರೋದೊಳಗೆ ಒಂದು ವೇದಿಕೆನ ಕೊಡುತ್ತೆ. ಅಲ್ಲಿ ಬಾದ್ಶಾ ಅವರಿಂದ ಚಪ್ಪಾಳೆ ತಗೊಂಡು ಹೊರಗಡೆ ಬರ್ತೀನಿ. ಇದು ನಮ್ಮ ವ್ಯಕ್ತಿತ್ವ. ಈಗ ನೀವು ತುಂಬಾ ದೇವರ ಭಕ್ತರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಪ್ರತಿ ಮಾತಲ್ಲೂ ಜೈ ಮಹಾಕಾಲ್ ಇದ್ದೇ ಇರುತ್ತೆ. ಆ ಒಂದು ಮಾತೆ ಇವಾಗ ತುಂಬಾ ಹೊರಗಡೆ ಟ್ರೆಂಡ್ ಆಗಿದೆ. ಧ್ರುವ ಅಂತಂದ್ರೆ ಜೈ ಮಹಾಕಾಲ್ ಅನ್ನುವಂತ ಆಗಿದೆ. ಅದು ಯಾಕೆ? ಆಕ್ಚುಲಿ ನಮಗೆ ಗಾಡ್ ಫಾದರ್ಸ್ ಯಾರು ಇಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಗಾಡ್ ಫಿಯರಿಂಗ್. ನಮ್ಮ ತಾಯಿ ಮತ್ತು ತಂದೆ ತುಂಬ ಭಕ್ತಿ ಮಾಡ್ತಾಯಿದ್ರು. ಸೊ ನಮಗೂ ಹಾಗೇನೆ ಬಂತು ಆ ಕಲ್ಚರ್, ನಾನು ಹಾಗೇನೆ ಬಂತು. ನನಗೆ ಶಿವ ಅಂತಂದರೆ ಭಾಳ ಇಷ್ಟ. ಸೊ ನನಗೆ ಅದು ನಮಗೆ ಯಾರು ಇಲ್ದಿರೋರಿಗೆ ಆ ಪರಮಾತ್ಮ ಮಾತ್ರ ನಮ್ಮ ಜರ್ನಿಲಿ. ಸೊ ಅವ್ರನ್ನ ನೆನೆಸಿ ಐ ಟು ಟೇಕ್ ಪವರ್. ಅದು ನನಗೆ ತುಂಬ ಮೆಂಟಲಿ ಮತ್ತು ಶಾರೀರಿಕವಾಗಿ ಪವರ್ ಕೊಡುತ್ತೆ. ಜಯ ಮಹಾಕಾಲ್ ಅಂತ ಶಿವ ಬಂದಾಗ ಫುಲ್ ರೀಸೆಟ್ ಆಗ್ತೀನಿ ನಾನು. ಸೊ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಮಾಡಿದಾಗ ಅಥವಾ ನನ್ನ ಚಾಲೆಂಜ್ ಮಾಡಿದಾಗ ಯಾರಾದರೂ ಬರ್ತಾ ಇದ್ದೆ ಜಯ ಮಹಾಕಾಲ್ ಅಂತ. ಅದು ಏನಾಯಿತು, ಈಗ ಧ್ರುವಂತ ಹೊರಗಡೆ ಅದು ಬ್ರ್ಯಾಂಡೇ ಆಗೋಯ್ತು. ಏನಾದರೂ ಗೆದ್ದಾಗ ತುಂಬ ಇದರಲ್ಲಿ ಅದು ಪವರಲ್ಲಿ ಹೇಳ್ತಾ ಇದ್ದೆ. ನಾವು ಇಟ್ ಹಸ್ ಬಿಕಮ್ ಅ ಬ್ರ್ಯಾಂಡ್. ನನಗೆ ಅದು ಎಷ್ಟು ನಾನಲ್ಲಿ ಪಡ್ಕೊಂಡಿರೋದೇ ಜಾಸ್ತಿ ಇದೆ ಆ ಮನೆಯಲ್ಲಿ. ಈಗ ಹೇಗನ್ಸುತ್ತೆ ಅಂದರೆ ಹೊರಗಡೆ ಹೋದ ತಕ್ಷಣ ಎಲ್ಲರೂ ನನ್ನ ನೋಡಿದ ತಕ್ಷಣ ಸರ್ ಜಯ ಮಹಾಕಾಲ್ ಅಂತ ಅಂದಾಗ ನನಗನ್ಸುತ್ತೆ ಆ ಪರಮಾತ್ಮನೇ ಇವ್ರ ಮುಖಾಂತರ ನಾನು ಇದ್ದೀನಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ ಅಂತ. ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ಸ್ ಮ್ಯಾಮ್. ಅದು
ಈಗ ಮನೆಯೊಳಗೆ ಹೋದ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಂದ ನೀವೊಬ್ಬರೇ ಒಂದ್ ಕಡೆ ಎಲ್ಲರೂ ಒಂದ್ ಕಡೆ ಅನ್ನೋ ತರ ಆಗ್ಬಿಟ್ಟಿತ್ತು, ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಆಗ ನಿಮ್ಗೆಲ್ಲರೂ ಒಂದ್ ಕಡೆ ಅಂದ್ರೆ ನಾವು ನನ್ಗೆ ಆಗ್ತಿಲ್ಲ ಇಲ್ಲಿ ಇರೋದಕ್ಕೆ ಅನ್ನೋ ರೀತಿ ಎಲ್ಲ ಮಾತಾಗ್ಬಿಡ್ತು. ಅದನ್ನು ಓವರ್ಕಮ್ ಮಾಡಿದ್ ಹೇಗೆ ಸರ್? ಅದೆಲ್ಲ ನೀವು ಹೇಗೆ ಫೀಲ್ ಮಾಡಿದ್ರಿ ಆ ಕ್ಷಣವನ್ನ? ಇಲ್ಲ, ನನಗೆ ಅಲ್ಲಿ ಒಬ್ಬನೇ ನಾನು ಟಾರ್ಗೆಟ್ ಆಗಿದ್ದೀನಿ, ಅದ್ರ ಬಗ್ಗೆ ಬೇಜಾರಿರಲಿಲ್ಲ. ನನಗೆ ಇದ್ದಿದ್ದು ಬೇರೆ ಕನ್ಸರ್ನ್. ಯಾಕಂತಂದ್ರೆ ನೀವು ಹೇಳಿದ್ರಿ ಅದು ಕಾಂಟ್ರವರ್ಸಿಯಲ್ ಆಗಿತ್ತು. ನಾನೀಗ ಅದು ನಾನಾಗಿರ್ಲಿಲ್ಲ ಮನೇಲಿ. ಮೊದಲು ನಾನು ಅದೇ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಹೆಸರು ಮಾಡಕ್ ಆಗದಿದ್ರು ಇನ್ನೂ ಹಾಳು ಮಾಡ್ಕೋಬಾರ್ದು ಅಂತ ಇದ್ದಿದ್ದು. ಆದ್ರೆ ಅಲ್ಲಿ ಟಾರ್ಗೆಟಿಂಗ್ ಅಲ್ಲಿ ನಾನಾ ರೀತಿ ಬರ್ತಾ ಇತ್ತು. ಸೊ ಅದಕ್ಕೆ ನಾನು ಇನ್ನು ನಮ್ಮ ತಂದೆ ತಾಯಿ ನೋಡಿದ್ರೆ ಮತ್ತೆ ಏನು ಅನ್ಕೋತಾರೋ, ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಸ್ಟೈಲಲ್ಲಿ ಈಗ ಬಂದರೆ ಇನ್ನು ನಾವು ಯುದ್ಧಕ್ಕೆ ನಿಂತಾಗ ಇನ್ನು ನಾನು ಟರ್ನ್ ಬ್ಯಾಕ್ ಮಾಡಲ್ಲ. ಸೊ ನಾನು ಈ ಫಾರ್ಮಿಗೆ ಬಂದರೆ, ನಾನು ಜಗಳ ಎಲ್ಲ ಆಡಕ್ಕೆ ನಿಂತರೆ ನಮ್ಮ ತಂದೆ ತಾಯಿಗೆ ಬೇಜಾರಾಗುತ್ತೆ. ಮತ್ತೆ ಇವನಲ್ಲಿ ಹೋಗಿ ಅಂತ ನಾನು ಸುಮ್ಮನೆ ಅದೇ, ಬೇಡ ಸಾಕು, ತುಂಬ ಇದು ವಿಪರೀತಕ್ಕೆ ಹೋಗೋಕ್ಕೆ ಮುಂಚೆ ನಾವು ಹೋಗೋಣ ಅಂತ. ಆದರೆ ಬಿಗ್ ಬಾಸ್ಗೆ ಮತ್ತೆ ನನ್ನನ್ನು ಅಬ್ಸರ್ವ್ ಮಾಡಿರೋದು ಒಂದು ನಂಬಿಕೆ ಇರುತ್ತೆ. ಇಲ್ಲ, ಈ ಹುಡುಗನ್ನ ಏನೋ ತಡೀತಾ ಇದೆ, ನಾವು ಅದನ್ನ ಕ್ಲಿಯರ್ ಮಾಡಬೇಕು ಅಂತೆಲ್ಲ ಹೇಳಿ ನಮ್ಮ ತಂದೆನ ಅಪ್ರೋಚ್ ಆಗಿ ಅದೊಂದು ಆಡಿಯೋ ಬರುತ್ತೆ. ಕಿಚ್ಚ ಸರ್ ನನಗೆ ಭಾಳ ಇಮೋಷ್ನಲಿ ಸಪೋರ್ಟ್ ಮಾಡಿದ್ದಾರೆ. ಧ್ರುವ್ ಚೆನ್ನಾಗಿ ಆಟ ಆಡ್ತಿದ್ದೀರಾ, ಏನೋ ಬ್ಲಾಕೇಜ್ ಇದೆ, ನೀವು ಚೆನ್ನಾಗಿ ಆಟ ಆಡಬೇಕು ಅಂತಲೇ ಹೇಳ್ತಾ ಇರ್ತಾರೆ. ನನಗೋಸ್ಕರ ಒಂದು ಆಡಿಯೋ ಪ್ಲೇ ಮಾಡಿಸ್ತಾರೆ. ನಮ್ಮ ತಂದೆ ಹೇಳ್ತಾರೆ, ನಿನ್ನ ಹಠ ಗೊತ್ತು ನನಗೆ, ಪ್ಲೇ ಅಂತ. ಅವತ್ತು ಮೇಡಮ್ ಎತ್ಕೊಂಡ್ವಿ ನಮ್ಮ ಸ್ಟೈಲಲ್ಲಿ ಗನ್ನು. ಆಮೇಲೆ ಯಾರನ್ನೂ ನೋಡಲಿಲ್ಲ, ಹೊಡ್ಕೊಂಡು ಅದು ಇಮಿಡಿಯೇಟ್ ಆಗಿ ಸೀಕ್ರೆಟ್ ರೂಮ್ ಸಿಕ್ತು. ಗೋಡೆಗೆ ಬಾಲ್ ಹೊಡ್ಕೊಂಡು ಕಾಯ್ತಾ ಇದ್ದೆ, ಬರ್ತೀನಿ ಹೊರಗಡೆ ಅಂತ. ಹಾಗೆ ಯಾವಾಗ ಬಂದೋ ಮತ್ತೆ ತಿರ್ಗೆ ನೋಡಲಿಲ್ಲ ನಾನು. ಒಂದು ಪಾಯಿಂಟಲ್ಲಿ ನಿಮ್ಮನ್ನು ಬೂಸ್ಟ್ ಮಾಡಿದ್ದು ಅಂತಂದರೆ, ನೀವು ಅಶ್ವಿನಿ ಅವ್ರ ಹತ್ರ ಫೈಟ್ ಮಾಡಿ ಒಂದು ಟಾಸ್ಕ್ ನಿಸ್ಕೊಳ್ತೀರ, ನಾನು ಆಡ್ತೀನಿ, ಪ್ರೂವ್ ಮಾಡೇ ಮಾಡ್ತೀನಿ ಅಂತ. ಅವತ್ತು ನೀವು ಗೆದ್ದು ಪ್ರೂವ್ ಮಾಡ್ತೀರಾ. ಆಗ ಎಷ್ಟೋ ಜನಕ್ಕೆ ನೀವು ಇಷ್ಟ ಆಗ್ತೀರಾ. ಅಂತಂದರೆ ಇವರು ಹಠ ಮಾಡಿಸ್ಕೊಂಡು ತಮ್ಮನ್ನು ಪ್ರೂವ್ ಮಾಡ್ಕೊಂಡ್ರು, ಇವರಲ್ಲಿ ಅಂಥದ್ದು ಏನೋ ಇದೆ, ಒಂದು ಚಾಲೆಂಜ್ ಇದೆ ಅಂತ ಗೊತ್ತಾಗುತ್ತೆ. ಅವತ್ತಿಂದ ಧ್ರುವಂತನ ನೋಡುವಂಥ ದೃಷ್ಟಿ ಬದಲಾಯಿತು. ಅವತ್ತು ಪಟ್ಟು ಹಿಡಿದು ಕೂತ್ರಲ್ಲ ಸರ್ ಅವತ್ತು. ಏನಾಗಿತ್ತು ಅಂತಂದರೆ, ನನಗೆ ಗೊತ್ತಿಲ್ಲ ಆಟ, ನಾನು ನೋಡಿರೋನಲ್ಲ ಯಾವುದೇ ಸೀಸನ್. ಸೊ ಅಲ್ಲಿ ನಾನು ಆಟವನ್ನು ನೋಡಿ, ಅಲ್ಲಿದ್ದು ಕಂಟೆಸ್ಟೆಂಟ್ಗಳನ್ನು ನೋಡಿ ತಿಳ್ಕೊಂಡು ಆಟ ಆಡ್ತಿದ್ದು. ಮತ್ತು ಶನಿವಾರ ಏನು ಬಾದ್ಶಾ ಅವರು, ಕಿಚ್ಚ ಅವರು ಬಂದು ಹೇಳ್ತಾ ಇದ್ರು, ಅದನ್ನೇ ಕೇಳಿಸ್ಕೊಂಡು ನಾನು ಆಟ ಆಡ್ತಿದ್ದಿದ್ದು. ಸೊ ನನಗಾಮೇಲೆ ಗೊತ್ತಾಯಿತು, ಇಲ್ಲಿ ನಾವು ಬಹಳ ಒಳ್ಳೆ ರೀತಿಯಲ್ಲಿ ಅವ್ರು ಬಿಟ್ಕೊಟ್ಟು ಅಥವಾ ನಾವು ಹೀಗೆ ಆಟ ಆಡಿದ್ರೆ ಅದು ನನಗೇನೆ ಲಾಸ್. ನಾನು ಯಾವಾಗ ಪರ್ಫಾರ್ಮ್ ಮಾಡೋದು? ಮತ್ತು ನನ್ನನ್ನು ಟಾರ್ಗೆಟ್ ಮಾಡಿ, ನನಗೆ ಗೊತ್ತಿತ್ತು ನನ್ನ ಎಲ್ಲ ಕಡೆ ನಾನು ಐ ಕ್ಯಾನ್ ಬಿ ವೆರಿ ಹಾರ್ಡ್ಲಿ ಪೊಟೆನ್ಷಿಯಲ್ ಅಂತ. ಸೊ ನನ್ನನ್ನು ಬ್ಲಾಕ್ ಮಾಡ್ತಾಯಿದ್ರು, ಬಾರ್ ಮಾಡೋದಾಗಲಿ ಅಥವಾ ಈ ರೀತಿ ನನಗೆ ಟಾಸ್ಕ್ಗಳು ಸಿಗದಿರೋ ಹಾಗೆ ಇದೆಲ್ಲ ನಡೀತಾ ಇತ್ತು ಅಲ್ಲಿ. ಆ ಟೈಮಲ್ಲಿ ನಾನು ನನಗೆ ಸ್ಟ್ಯಾಂಡ್ ತಗೊಳ್ಳೇಬೇಕಿತ್ತು. ನಾನು ತಗೊಂಡೆ. ಅಶ್ವಿನಿ ಅವ್ರ ಹತ್ರ ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ನಾನು ಈ ಟಾಸ್ಕ್ ಆಡಲೇಬೇಕು ಅಂತ. ಸೊ ನನ್ನ ಜೊತೆ ನನ್ನ ಮಹಾಕಾಲಿದ್ರು. ಅವತ್ತು ಆಟ ಆಡಿದ್ವಿ. ಅದು ಭಯಂಕರ ಟಫ್ ಕಾಂಪಿಟೇಷನ್ ಇತ್ತು. ಆ ಕಡೆ ಅವ್ರು ಲೀಡಲ್ಲಿದ್ದರು. ಲಾಸ್ಟ್ ಮೂಮೆಂಟಲ್ಲಿ ಸೂರಜ್ ಅವ್ರ ಜೊತೆ ಹೌದು. ಆ್ಯಂಡ್ ಅದು ಒಳ್ಳೆ ಟರ್ನಿಂಗ್ ಪಾಯಿಂಟ್. ಅವತ್ತಿಂದ ನನ್ನ ಆಟ ಬೇರೆ ಶುರು. ಈಗ ನಾವು ಒಂದು ಕಡೆ ಬೆಂಗಳೂರಿಗೆ ಬಂದಿದ್ದೀವಿ ಅಂತಂದರೆ, ನಮ್ಮ ಮೂಲದವರು, ನಮ್ಮ ಊರಿನವ್ರು ನಮಗೆ ಸಿಕ್ಕಿರುವಂಥದ್ದು ಒಂದು ಪ್ರೀತಿನೇ ಜಾಸ್ತಿ, ಅದೊಂದು ಬಾಂಧವ್ಯನೇ ಹೆಚ್ಚು. ಆದರೆ ನೀವು ಮನೆ ಒಳಗೆ ಹೋದ್ರಿ, ನೀವು ದಕ್ಷಿಣ ಕನ್ನಡದಿಂದ ಬಂದವರು, ರಕ್ಷಿತಾನು ಬಂದವರು, ನಿಮ್ಮ ಮಧ್ಯೆ ಏನೋ ಚೆನ್ನಾಗಿರುತ್ತೆ ಬಾಂಡಿಂಗ್ ಅಂದ್ಕೊಂಡ್ರೆ ನೀವು ಫಸ್ಟಿಂದ ಫೈಟ್ ಮಾಡ್ಕೊಂಡ್ಬರ್ತೀರಾ, ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸ್ ಬರ್ತಿರತ್ತೆ. ಅದು ಯಾಕೆ ಮ್ಯಾಮ್? ನನ್ನ ಸ್ಟೈಲ್ ಬೇರೆ. ಮೊದಲನೇದಾಗಿ ನಾನು ದಕ್ಷಿಣ ಕನ್ನಡದವನಲ್ಲ, ನಾನೀಗ ಕಲಾವಿದ. ಹೌದು, ನನ್ನ ಜನನ ಆಗಿರೋದು ದಕ್ಷಿಣ ಕನ್ನಡ, ನಾನು ಬೆಳೆದಿರೋದು ಕೊಡಗಲ್ಲಿ. ನಾನು ಈ ಆಸ್ಪೆಕ್ಟ್ಸ್ ಅಲ್ಲೆಲ್ಲ ನಾನು ಸಪೋರ್ಟ್ ತಗೊಳ್ಳೋನೇ ಅಲ್ಲ. ನಾನು ಈ ಊರಿಂದ ಬಂದಿದ್ದೀನಿ, ಈ ಊರಲ್ಲಿ ಈ ಭಾಗಕ್ಕೆ ಸೇರಿದ್ದೀನಿ, ಈ ಸಮುದಾಯದಿಂದ ಬಂದಿದ್ದೀನಿ, ಇದೆಲ್ಲ ಬೇಡ. ನಾನೊಬ್ಬ ಕಲಾವಿದನಾಗಿ ನಾನೀಗ ಜನಗಳಿಗೆ ಸೇರಿರೋನು, ನಾನು ಎಲ್ರಿಗೂ ಸೇರಿರೋನು, ಎಲ್ಲ ಊರವ್ರಿಗೂ ಸೇರಿರೋನು, ಎಲ್ಲ ಭಾಷೆಯವ್ರಿಗೂ ಸೇರಿರೋನು. ಎಲ್ಲಿ ನನಗೆ ಕೆಲಸ ಕೊಟ್ಟು ಅನ್ನ ಕೊಟ್ಟು ಸಂಬಳ ಕೊಡ್ತಾರೋ ಅದೇ ನನ್ನ ಮನೆ, ಅವರೇ ನನ್ನವರು. ಸೊ ಹೀಗಿರ್ಬೇಕಾದ್ರೆ ನನಗೆ ಆ ಆ್ಯಂಗಲ್ಸ್ ಬೇಡ. ಮತ್ತು ಇನ್ನೊಂದು ತುಂಬ ನಾನು ಸ್ಟ್ಯಾಂಡ್ ಆಗೋದು ಎಲ್ಲಿ ಅಂತಂದರೆ, ಒಂದು ಪ್ರತಿಭೆ ಬೆಳಿಬೇಕು. ಈ ಊರವರು ಆ ಊರವರು, ಇವನು ಬಡವ, ಇವನು ಶ್ರೀಮಂತ, ಇವನು ಈ ಸಂಘದಿಂದ ಗುರುತಿಸ್ಕೊಳ್ತಾನೆ, ಇದೆಲ್ಲ ಒಲಿಂಪಿಕ್ಸ್ಗೆ ಹೋದರೆ ಮೆಡಲ್ನ ಆ ಬೇಸಿಸ್ ಅಲ್ಲ ಕೊಡ್ತಾರೆ. ಇಟ್ ಈಸ್ ಆಲ್ ನಾನ್ ಸೆನ್ಸ್ ನನಗೆ. ಸೊ ಒಂದು ಪ್ರತಿಭೆ ಇದೆಯಾ, ಅವನ ಹತ್ರ ಪರ್ಸನಾಲಿಟಿ ಇದೆಯಾ, ಅದು ಗೆಲ್ಲಬೇಕು ಅನ್ನೋದು ನನ್ನ ನಿಲುವಾಗಿತ್ತು. ನಾನು ಅದರಲ್ಲೇ ಸ್ಟ್ಯಾಂಡ್ ಆಗಿದ್ದೆ. ಆ್ಯಂಡ್ ಈ ಸೀಸನಲ್ಲಿ ವಿದೌಟ್ PR, ವಿದೌಟ್ ಸೋಷಿಯಲ್ ಮೀಡಿಯಾ ಸ್ಟಂಟ್ ಹೋಗಿರೋರು ನಾನು. ಐ ವಾಂಟೆಡ್ ಟು ಪ್ರೂವ್ ಏನು ಇಲ್ದೇನೆ ನೀವು ಗೆಲ್ಬೋದು ಅಂತ, ತುಂಬ ಪಡ್ಕೋಬಹುದು.
ಇದೆಲ್ಲ ಯಾವುದಕ್ಕೂ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹತ್ರ ರಿಯಲ್ ಟ್ಯಾಲೆಂಟ್ ಇದ್ರೆ. ಸೊ ಯಾವುದೇ ಇಂಥದ್ದು PR ಮಾಫಿಯಾ ಅದೆಲ್ಲ ಇಲ್ಲದೆ, ಸೋಷಿಯಲ್ ಮೀಡಿಯಾ ಇಲ್ಲದೆ, ನಾನು ಭಾಳ ಆನೆಸ್ಟ್ ಆಗಿ ಬಟ್ಟೆನ ತಗೊಂಡು ಬಿಗ್ ಬಾಸ್ ಒಳಗಡೆ ಹೋಗಿರೋದು ಅಷ್ಟೇ. ಈಗ ಬಿಗ್ ಬಾಸ್ ಪ್ರಿಪ್ರೇಷನ್ ಬಗ್ಗೆ ನಾವು ಕೇಳ್ತಾ ಹೋದ್ವಿ. ಈಗ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಿದ್ದೀವಿ ಅಂತಂದ್ರೆ ಇಷ್ಟು ಖರ್ಚು ಮಾಡಿ ಬಟ್ಟೆ ತೊಗೊಂಡ್ವಿ, ಅಷ್ಟು ಖರ್ಚು ಮಾಡಿಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ. ನೀವು ಹೋಗುವಾಗ ಈಗ ಒಂದು ಇಷ್ಟು ಖರ್ಚು ಮಾಡಿದ್ದೀನಿ ನಾನು ಬಟ್ಟೆ ಮೇಲೆ, ನನ್ನ ಇದ್ರ ಮೇಲೆ ಅಂತ ಹೇಳಿದ್ದಾರೆ. ನಾನು ಸುಮಾರು ತುಂಬ ಖರ್ಚು ಮಾಡಿದ್ದೀನಿ, 5,000 ರೂಪಾಯಿ. ಮನೆ ಒಳಗಡೆ ಹಾಕೋದಕ್ಕೊಂದು 4 ಟೀ ಶರ್ಟ್ ಬೇಕಿತ್ತು, ಮಲಗಬೇಕಾದ್ರೆ ಹಾಕೋದಕ್ಕೆ. ಬಹುಶಃ ಅದೊಂದು ತಗೊಂಡಿರ್ಬೋದು. ಬಟ್ ನಾನು ಖರ್ಚು ಮಾಡಿಲ್ಲ, ಯಾಕಂದ್ರೆ ಆಸ್ ಅನ್ ಆಕ್ಟರ್ ನನ್ನ ಹತ್ರ ತುಂಬ ಬಟ್ಟೆ ಇತ್ತು, ಮತ್ತೆ ಸೀಸನ್ಗೆ ಎಷ್ಟು ಬೇಕಿತ್ತು ಅದನ್ನೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನನ್ನ ಹತ್ರ ಇದ್ದಿದ್ದನ್ನೇ ಪ್ಯಾಕ್ ಮಾಡ್ಕೊಂಡು ಒಂದೇ ಸಲ ತಗೊಂಡೋಗಿದ್ದೆ. ನನಗೆ ಯಾಕಂದ್ರೆ ಮನೆಯಿಂದ ತಗೊಂಡು ಕೊಡೋರು ಯಾರು ಅಂತ ಸಪೋರ್ಟ್ ಇರಲಿಲ್ಲ. ಬಟ್ ನನ್ನ ತಮ್ಮ ಮತ್ತೆ ನನ್ನ ಸ್ನೇಹಿತರು, ಭರತ್ ಅಂತ ನನ್ನ ಫ್ರೆಂಡ್, ಮತ್ತೆ ಅಶಿತ್ ಅಂತ ನನ್ನ ತಮ್ಮ, ಇವರು ಬಹಳ ಸಪೋರ್ಟ್ ಮಾಡಿದ್ದಾರೆ ನನಗೆ. ನನ್ನ ಬಟ್ಟೆ ಇದು ವೀಕೆಂಡ್ಗೆಲ್ಲ ಮ್ಯಾಕ್ಸಿಮಮ್ ನಂದೇ ಆಗಿತ್ತು, ಬಟ್ ಅವರು ಯಾರ ಜೊತೆನೂ ಎಲ್ಲ ಮಾತಾಡಿ ನನಗೆ ಬಟ್ಟೆ ಎಲ್ಲ ಸ್ವಲ್ಪ ಕಳಿಸಿದಾರಂತೆ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಈಗ ಬಿಗ್ ಬಾಸ್ ರಿಸಲ್ಟ್ಸು ಆಚೆ ಬಂತು. ಈಗ ಗಿಲ್ಲಿ ವಿನ್ ಆಗಿದ್ದಾರೆ. ಇದರ ಬಗ್ಗೆ ಕೆಲವೊಂದು ಮಿಕ್ಸೆಡ್ ರಿಯಾಕ್ಷನ್ಗಳು. ಈಗ ಅಲ್ಲಿ ಕಂಟೆಸ್ಟೆಂಟ್ಸ್ಗಳಲ್ಲೇ ಮಿಕ್ಸೆಡ್ ರಿಯಾಕ್ಷನ್. ಕೆಲವೊಬ್ರು ಹೇಳ್ತಾರೆ ಅವ್ರು ಡಿಸರ್ವಿಂಗ್ ಇದ್ರು, ವಿನ್ ಆದ್ರು ಅಂತ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಅವರು ಸಿಂಪತಿಲಿಗಿದ್ರು, ಬನಿಯನ್ ಹಾಕೊಂಡೇ ಗೆದ್ಬಿಟ್ರು ಅಂತ. ನಿಮ್ಮ ಪ್ರಕಾರ ಏನಿದೆ ಸರ್ ಹಾಗಾದ್ರೆ? ನಾನು ಒಬ್ಬ ಇಂಡಸ್ಟ್ರಿಲಿದ್ದು ಒಂದು ಶೋ ಅಥವಾ ಒಂದು ವಾಹಿನಿಯ ಮುಖ್ಯ ಉದ್ದೇಶ ಏನು? ಎಂಟರ್ಟೈನ್ಮೆಂಟ್. ಸೊ ಜನಗಳಿಗೆ ಎಂಟರ್ಟೈನ್ಮೆಂಟ್ ಆಗಿದೆಯಾ, ಯಾರಿಂದ ಆಗಿದೆ, ಅದನ್ನು ವೋಟ್ಸ್ ಮುಖಾಂತರ ಹೇಳ್ತಾರೆ ಯಾರಿಂದ ಆಗಿದೆ. ಸೊ ಇಲ್ಲಿ ಏನಾಗಿದೆ, ಒಂದು ಪರ್ಪಸ್, ಈ ಶೋದಾಗಲಿ ಅಥವಾ ವಾಹಿನಿದು ಪರ್ಪಸ್ ಸರ್ವ್ ಆಗಿದೆ. ಅದಕ್ಕೆ ಅವ್ರನ್ನ ಎಂಟರ್ಟೈನ್ ಮಾಡಿರೋರು ಗಿಲ್ಲಿ. ಅವರು ಎಂಟರ್ಟೈನ್ಮೆಂಟ್ಗೆ ನ್ಯಾಯ ಒದಗಿಸಿದ್ದಾರೆ, ಜನಗಳು ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ಅದರ ಮಧ್ಯೆ ಬೇರೆದೆಲ್ಲ ತರೋದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ, ಮತ್ತೆ ಅದು ಒಳ್ಳೇದು ಅಲ್ಲ. ಇವತ್ತು ಗೆದ್ದಿದ್ದಾರೆ, ಇಷ್ಟು ಜನಗಳ ಪ್ರೀತಿ ಗಳಿಸಿದ್ದಾರೆ. ಸೊ ಅದು ಬಹಳ ಕಷ್ಟ. ಸೊ ಅದನ್ನು ಅವರು ಮುಂದೆ ಭಾಳ ಪ್ರೀತಿಯಿಂದ ಜವಾಬ್ದಾರಿಯಿಂದ ಉಳಿಸ್ಲಿ ಬೆಳೆಸಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಬೇರೆದ್ದು ಆ್ಯಂಗಲ್ ತರೋದು ಇಷ್ಟ ಇಲ್ಲ. ಅಂದರೆ ಈಗ ಹೊರಗೆ ಬರ್ತಿದಂಗೆ ಕೆಲವೊಂದಿಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಅಂತಂದರೆ, ಅವ್ರಿಗೆ ಬಂದಿರೋ ಓಟ್ ಅಷ್ಟು ಬಂದಿಲ್ಲ, ನಂಗೆ ಜಾಸ್ತಿ ಬಂದಿದೆ, ನಾನು ಗೆಲ್ಲಬೇಕಾಗಿತ್ತು, ಅವ್ರು ಗೆಲ್ಲಬಾರ್ದಾಗಿತ್ತು. ಇಲ್ಲಿ ಓಟಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯಾ ಸರ್ ಹಾಗಾದ್ರೆ? ಗೊತ್ತಿಲ್ಲ, ಯಾಕಂದರೆ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಏನು ಪಡ್ಕೋಬೇಕಿತ್ತು ಅದನ್ನು ನಾವು ಪಡ್ಕೊಂಡು ಹೊರಗಡೆ ಬಂದಾಗಿತ್ತು. ನಮಗೆ ಇಡೀ ಶೋನ ಗೆಲ್ಲಿಸಿ ನಮಗೆ ನಮ್ಮ ವ್ಯಕ್ತಿತ್ವಕ್ಕೆ ಏನು ನಮಗೆ ಸಿಗಬೇಕಿತ್ತು, ನಾವು ಅದೇ ಗುಂಗಲ್ಲಿದ್ವಿ. ನಮಗೆ ಬಾದ್ಶಾ ಸರ್ ಅವರ ಚಪ್ಪಾಳೆನೇ ಒಂದು ಬಹಳ ದೊಡ್ಡ ಬಿರುದಾಗಿತ್ತು. ಹಾಗಾಗಿ ಇನ್ನು ಯಾರ್ದು ಓಟ್ ಎಷ್ಟು ಬಂದಿದೆ ಏನು ನಾನು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಆದರೆ ಒಂದು ಬೇಜಾರಿತ್ತು, ಫೈನಲ್ಗೆ ಹೋಗೋ ಎಲ್ಲ ಇದು ನನ್ನಲ್ಲಿತ್ತು. ಬಟ್ ಇಟ್ಸ್ ಓಕೆ. ಸರಿ, ಹಾಗಾದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಏನು ಒಂದು ಆರ್ಡರ್ ಬಂತು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಅದಷ್ಟು ಜನ ಏನು ಆರ್ಡರ್ ಬಂದಿದೆ ಅದು ಸರಿಯಾಗಿದೆ, ಇದು ಡಿಸರ್ವಿಂಗ್ ಇತ್ತು, ಅಥವಾ ಅಲ್ಲೇನಾದರೂ ಬದಲಾಗಬೇಕಿತ್ತು ಅಂತಂದರೆ ಈಗೇನು ಜನಗಳು ಆಯ್ಕೆ, ಈಗೇನು ಆರ್ಡರ್ಸಲ್ಲಿ ಬಂದಿದೆ ಬಹುಶಃ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಎಗೇನ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಅವ್ರು ಜಸ್ಟಿಫೈ ಮಾಡಿದ್ದಾರೆ. ಈಗ ಏನು ಆರ್ಡರ್ಸಲ್ಲಿ ಬಂದಿದ್ದಾರೋ ಅವ್ರು ಜಸ್ಟಿಫೈ ಮಾಡಿದ್ದಾರೆ, ವೋಟ್ ಮುಖಾಂತರ ಬಂದು ನಿಲ್ಲಿಸಿದ್ದಾರೆ. ಈಗ ಚಾನಲ್ ಯಾರಿಗೆ ವರ್ಕ್ ಮಾಡುತ್ತೆ? ಜನಗಳ ಆಯ್ಕೆ ಇದಾಗಿತ್ತು, ಸೊ ಅಲ್ಲಿ ನಿಲ್ಲಿಸಿದ್ದಾರೆ. ಈಗ ಮನೆ ಒಳಗಡೆಯಿಂದ ನೋಡೋದು ಬೇರೆ, ಒಂದು ಆಡಿಯನ್ಸ್ ಪಾಯಿಂಟ್ ಇಂದ ನೋಡೋದು ಬೇರೆ. ನಮಗೆ ಮನೆ ಒಳಗಡೆ ಬೇರೆ ಬೇರೆದು ಅನ್ಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಶೋ ಫಾರ್ ಅನ್ ಆಡಿಯನ್ಸ್ ಎಂಟರ್ಟೈನ್ಮೆಂಟ್. ಅದ್ರ ಪ್ರಕಾರ ಜಸ್ಟಿಸ್ ಆಗಿದೆ. ನಿಮಗೆ ಕಿಚ್ಚನ ಚಪ್ಪಾಳೆ ಬರ್ತಾ ಇದ್ದಂಗೆ ಹೊರಗಡೆ ಅದೇನೋ ಪಾಸಿಟಿವ್ ಆಗಿ ಹೇಳಿದವರು ಸ್ವಲ್ಪ ಜನ ಇದ್ದಾರೆ, ಆದರೆ ಅದನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದವರು ತುಂಬ ಜನ ಇದ್ದಾರೆ. ಯಾಕೆ ಕಿಚ್ಚನ ಚಪ್ಪಾಳೆ ಕೊಟ್ಟರು, ಅಂಥದ್ದು ಏನು ಮಾಡಿದ್ದಾರೆ ಧ್ರುವ್ ಅಂತೇಳಿ ತುಂಬ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದರು. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಅವರಿಗೆ ಹೇಳೋದು, ಇನ್ನೊಂದ್ಸರ್ತಿ ಎಪಿಸೋಡ್ಸ್ ನೋಡಿ, ಗೆದ್ದಿರೋರು ಏನು ಮಾಡಿದ್ದಾರೆ, ಧ್ರುವಂತ ಏನು ಮಾಡಿದ್ದಾರೆ, ಕರೆಕ್ಟಾಗಿ ಕೂತ್ಕೊಂಡು ಇಬ್ಬರನ್ನೇ ಒಂದು ಅನಾಲಿಸಿಸ್ ಮಾಡಿ ನೋಡಿ ಗೊತ್ತಾಗ್ಬೋದು ಅವರಿಗೆ. ಯಾಕೆ ಬರುತ್ತೆ? ಯಾಕಂದರೆ ಆಡಿಯನ್ಸ್ ನೋಡೋದು ಒಂದು ಎಂಟರ್ಟೈನ್ಮೆಂಟ್ ಆ್ಯಂಗಲಲ್ಲಿ. ಒಂದು ಚಾನೆಲ್ ಅಥವಾ ಬಿಗ್ ಬಾಸ್ ಸಂಸ್ಥೆ ಅದನ್ನು 12 ವರ್ಷ 12 ಸೀಸನ್ನ ಕಟ್ಟು ನಿಲ್ಲಿಸಿರೋರು, ಎಷ್ಟೋ ಪ್ರತಿಭೆಗಳನ್ನು ಫಸ್ಟ್ ಸೀಸನಿಂದ 20ರಿಂದ 24 ಒಂದು ಸೀಸನ್ಗೆ ಎಂಟ್ರಾಗ್ತಾರೆ. ಎಷ್ಟು ಜನನ ಎಲ್ಲಿಂದನೋ ನೋಡ್ಕೊಂಡು ಬಂದು ಎಲ್ಲೋ ನಿಲ್ಲಿಸಿರೋರು ಕಿಚ್ಚ ಬಾದ್ಶಾ ಸುದೀಪ್ ಅವರು. ಅವರು ಒಬ್ಬ ಹುಡುಗನನ್ನು ಗುರ್ತಿಸಿ
ಇಡೀ ಸೀಸನ್ನ ಚಪ್ಪಾಳೆ ಕೊಡ್ತಾರಂತಂದರೆ ಏನೋ ಕಾರಣ ಇರಬೇಕಲ್ಲ ಮೇಡಮ್ ನಮ್ಮಲ್ಲಿ. ಆ್ಯಂಡ್ ನಾವು ನಮ್ಮ ಡೆಡಿಕೇಶನ್ ಏನಿತ್ತು ಮನೇಲಿ, ಮತ್ತು ಕೆಲವು ಆಡಿಯನ್ಸ್ ನೋಡದೇ ಇರೋದು ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಓವರಾಲ್ ನನ್ನನ್ನು ನೋಡಿದ್ದಾರೆ, ನಾನು ಏನು ಮಾಡಿದ್ದೀನಿ, ಏನು ಮಾಡ್ಕೊಂಡು ಬಂದೀನಿ, ಆ ಮನೇಲಿ ಹೇಗೆ ಬಾಳಿ ಬದುಕಿದ್ದೀನಿ ಅಂತ ಅದನ್ನು ನೋಡಿ ನನಗೆ ಕೊಟ್ಟಿದ್ದಾರೆ. ಅವರ ಒಂದು ಪರ್ಸನಲ್, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದಾದ್ರೂ ಇದೆಯಾ? ಆ್ಯಂಡ್ ಇಟ್ ಇಸ್ ನಾಟ್ ಈಸಿ. ಅವ್ರದ್ದೊಂದು ಸ್ಮೈಲೇ ಸಿಗೋದು ಕಷ್ಟ ನಮಗೆ, ಅಂಥದ್ರಲ್ಲಿ ಆ ಚಪ್ಪಾಳೆ ಸಿಗೋದಿದೆಯಲ್ಲ. ಕೆಲವರು ಹೇಳ್ತಾರೆ, ಈಗ ಅದೇ PR ಮಾಫಿಯಾ ನಾನು ಕೇಳ್ಪಟ್ಟೆ. ಒಬ್ಬರನ್ನ ಈಗ ಇದೊಂದು ಟ್ರೆಂಡ್ ಶುರುವಾಗಿದೆ. ಮುಂಚೆ ಏನು ಅಂತಂದರೆ ಒಬ್ಬರನ್ನ ಬೆಳೆಸೋದು ಮಾತ್ರ, ಪ್ರಮೋಷನ್ ಮಾಡೋದಿತ್ತು. ಈಗೊಂದು ಹೊಸ ಟ್ರೆಂಡ್, ಒಬ್ಬರನ್ನ ಬೆಳೆಸೋ ಇದರಲ್ಲಿ ಇನ್ನೊಬ್ಬರನ್ನ ನಾಶ ಮಾಡೋ ಅಂಥದ್ದು, ಅವರ ಇದನ್ನು ಇಮೇಜ್ನ ಡ್ಯಾಮೇಜ್ ಮಾಡೋವಂಥದ್ದು. ಇದನ್ನೆಲ್ಲ 10 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ಮ್ಯಾಮ್. ಈಗ ಯಾರನ್ನ ಬಿಟ್ಟಿದ್ದಾರೆ ಇವರು? ನಮ್ಮ ಕಿಚ್ಚ ಸರ್ನ ಬಿಡಲ್ಲ, ದರ್ಶನ್ ಸರ್ನ ಬಿಡಲ್ಲ, ಯಶ್ ಸರ್ನ ಬಿಡಲ್ಲ, ಮಿನಿಸ್ಟ್ರಿಗಳನ್ನ, ನಮ್ಮ CMನ ಬಿಡಲ್ಲ, ಮೋದಿ ಅವ್ರನ್ನ ಬಿಡಲ್ಲ. ಇನ್ನು ನಾನು ಯಾವ ಲೆಕ್ಕ? ಬಟ್ ನಮ್ಮ ವಿಚಾರವಾಗಿ ಹೊರಗಡೆ ಹೀಗೆ ಬಂದಿದೆ ಅಂತಂದರೆ ಮಾರ್ಕೆಟಲ್ಲಿ ಏನೋ ಮಾಡ್ತಾ ಇದೀವಲ್ವ ಮೇಡಮ್, ನಾವು ಬರ್ನ್ ಆಗಲೇಬೇಕು. ಆ ಕಡೆ ಬರ್ನ್ ಆದ್ರೇ ಈ ಕಡೆ ತೂಕ ಬರೋದು ಬಂದಿದೆ. ಈಗ ನಿಮ್ಮ ಜರ್ನಿ ಸ್ಮೂತಾಗಿ ಹೋಗ್ತಾ ಇರುತ್ತೆ, ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಮಧ್ಯದಲ್ಲಿ ಸೀಕ್ರೆಟ್ ರೂಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ನೀವು ರಕ್ಷಿತಾ ಇಬ್ಬರನ್ನ ಕರ್ಕೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಹಾಕ್ತಾರೆ. ಆ ಒಂದು ಪಾರ್ಟ್ ಏನಿತ್ತು ಅದು ನಿಮ್ಮ ಜರ್ನಿಗೆ ಯಾವ ರೀತಿಗೆ ಎಫೆಕ್ಟ್ ಆಯಿತು ಸರ್? ಸೀಕ್ರೆಟ್ ರೂಮ್ ಪಾರ್ಟ್ ನನಗೆ ಪ್ಲಸ್ಸೇ ಆಗಿದ್ದು. ಯಾಕಂತಂದರೆ ಒಂದು ಸೀಕ್ರೆಟ್ ರೂಮ್, ಅದು ಅವರು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿನೂ ನನ್ನ ಏನು ವ್ಯಕ್ತಿತ್ವ ಏನಿದೆ ಅಂತ ತೋರಿಸೋಂಥ ಅವಕಾಶ ಸಿಕ್ತು. ಯಾಕಂದರೆ ನನಗೂ ರಕ್ಷಿತಾ ಅವ್ರಿಗೂ ಭಾಳ ಭಿನ್ನಾಭಿಪ್ರಾಯಗಳು ಬರ್ತಾಯಿತ್ತು ಒಂದು ಟೀಮ್ ಮಾಡೋದ್ರಲ್ಲಿ. ಯಾಕಂದರೆ ಅವರು ವೈಯಕ್ತಿಕ ಯಾರು ಅವ್ರಿಗೆ ಇಷ್ಟ ಇರಲಿಲ್ಲ, ಅಥವಾ ಅವ್ರನ್ನ ಹೊರಗಡೆ ಕಳಿಸ್ಬೇಕು, ವೀಕ್ ಟೀಮ್ ಮಾಡಿ ಸೋಲಿಸಿ ಹೊರಗಡೆ ಕಳಿಸ್ಬೇಕು ಅಂತ ನನ್ನ ಒಪ್ಪಿಗೆ ಇರಲಿಲ್ಲ. ಯಾರೇ ಆಗಿರಲಿ, ಏನೇ ವೈಯಕ್ತಿಕ ಇರಲಿ, ಆಟ ಅಂತ ಬಂದಾಗ ಎಲ್ರಿಗೂ ಫೇರ್ ಆಗಿ ಹೋಗಬೇಕು ಅಂತ. ಸೊ ಅದು ನನಗೆ ಅದನ್ನು ಅವ್ರು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನೂ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ನನ್ನ ಡಿಸಿಷನ್ನೂ ಆಗ್ತಾ ಇರಲಿಲ್ಲ. ಸೊ ಆ ನಡುವೆ ನಮ್ಮಲ್ಲಿ ನಡೆದಂಥ ಕನ್ವರ್ಸೇಷನ್ ಆಗಲಿ, ಆ ಜುಗಲ್ಬಂದಿ ಆಗಲಿ, ಆ ಫ್ರಸ್ಟ್ರೇಷನ್ಸ್ ಆಗಲಿ, ಅದು ಹೊರಗಡೆ ಭಾಳ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿ ಮೂಡ್ ಬಂದಿದೆ. ಸೊ ಅದು ಎಲ್ಲ ಆಡಿಯನ್ಸು ತುಂಬ ಮೆಚ್ಚುಗೆ ಪಟ್ಟಿದ್ದಾರೆ. ಇಟ್ ಈಸ್ ಅ ಬೆಸ್ಟ್, ಆ ವೀಕ್ದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಅಂತ. ಸೊ ನನಗೆ ಖುಷಿ. ಎಂಡ್ ಆಫ್ ದ ಡೇ ಅದು ಜನಗಳನ್ನು ರಂಜಿಸಿದೆ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಿಮಗೆ ಮನೆಯಲ್ಲಿ ತುಂಬ ಜೆನ್ಯೂನ್ ಆಗಿ ಫಸ್ಟಿಂದ ಕೊನೆವರೆಗೂ ಆಟ ಆಡ್ಕೊಂಡು ಬಂದವರು ಅಂತ ಹೇಳೋದಾದರೆ? ಧ್ರುವಂತ್. ನಿಮ್ಮನ್ನು ಹೊರತುಪಡಿಸಿ? ನನ್ನನ್ನು ಹೊರತುಪಡಿಸಿ ಜೆನ್ಯೂನ್ ಆಗಿ, ಜೆನ್ಯೂನ್ ಆಗಿ ನನಗೆ ಯಾರು ಅನ್ಸಲ್ಲ ಮ್ಯಾಮ್. ಅಂದರೆ ಆಟದ್ದು ಬೇರೆ ಬೇರೆ ಆ್ಯಂಗಲ್ ಇದೆ. ನಿಮ್ಮನ್ನು ಓವರ್ ಆಲ್ ತಗೊಳ್ಬೇಕು ಅಂದರೆ ಆ ವ್ಯಕ್ತಿ, ಆ ವ್ಯಕ್ತಿತ್ವ, ಟಾಸ್ಕ್ಗಳು, ನಿರ್ಧಾರಗಳು, ನಿಲುವುಗಳು, ಯಾವುದಕ್ಕೆ ಸ್ಟ್ಯಾಂಡ್ ತಗೊಂಡಿಲ್ಲ, ಮನೆಗೆ ಅವ್ರನ್ನ ಅವ್ರು ತೊಡಗಿಸ್ಕೊಂಡಂಥ ರೀತಿ, ರೆಸ್ಪಾನ್ಸಿಬಲ್ ತಗೊಂಡಿದ್ದ ರೀತಿ, ನನಗೆ ಅಂತ ಯಾರು ಅಂತ ಅನಿಸ್ಲಿಲ್ಲ. ಈಗ ಮನೆ ಒಳಗಿಂದ ಬರ್ತಾ ಇದ್ದಂಗೆ ನಿಮ್ಮದು ಲುಕ್ಸ್ ಚೇಂಜ್ ಮಾಡಿದ್ರಿ, ಹೇರ್ ಕಟ್ ಮಾಡಿದ್ರಿ, ಅದು ಕೂಡ ವಿಡಿಯೋ ವೈರಲ್ ಆಯಿತು. ಯಾಕೆ ಸರ್ ಬರ್ತಿದ್ದಂಗೆ ಚೇಂಜ್ ಮಾಡಿದ್ದು? ನನಗೆ ನಂದು ಆ ಕಾಂಟ್ರವರ್ಸಿ ಆಗಿತ್ತಲ್ಲ, ಆಗಿಂದ ಬಿಟ್ಟಿದ್ದೀನಿ ನಾನು. ಒಂದು ಒಳ್ಳೆ ಜಾಗದಲ್ಲಿ ನಂದಿ ಕಳಂಕ ಹೋದ್ಮೇಲೆ ತೆಗಿಬೇಕು ಅಂತ ಇತ್ತು ನನಗೆ. ನಾನು ತೆಗಿತೀನಿ, ಒಳ್ಳೆ ಅದು ಹಠಕ್ಕೆ ಬಿಟ್ಟಿದ್ದೆ ನಾನು, ಮತ್ತು ಕೆರೆಟಿನೂ ಮಾಡಿಸ್ಕೊಂಡಿದ್ದೆ ನಾನು. ಈ ವೇದಿಕೆಯಲ್ಲಿ ನನಗೇನು ಸಿಗಬೇಕಿತ್ತು ಅದು ಸಿಕ್ತು. ನನಗೆ ನನ್ನ ಹೊಸ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬರುತ್ತೆ ನನ್ನ ಲೈಫಲ್ಲಿ. ಸೊ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾದ್ರೆ ಒಂದು ಹೊಸ ವ್ಯಕ್ತಿಯಾಗಿ ಹೋಗಬೇಕು, ಒಂದು ಹೊಸ ಮೇಕವರಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಸೊ ಅದು ಅದೇ ವೇದಿಕೆಯಲ್ಲಿ ಆಗಬೇಕು ಅಂತ ಇತ್ತು ನನಗೆ. ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಆಯಿತು ನಂದು. ಸೊ ನಾನೇನು ಮಾಡ್ತೀನಿ, ಹೊರಗೆ ನನಗೆ ಟೈಮ್ ಸಿಗುತ್ತೆ, ಇಮಿಡಿಯೇಟ್ ಮಾಡಿ ನನ್ನ ಹೊಸ ಲುಕ್ಕಲ್ಲೇ ಮತ್ತೆ ಸ್ಟೇಜಿಗೆ ಬರ್ತೀನಿ ಬಾದ್ಶಾ ಅವ್ರ ಮುಂದೆ. ತುಂಬ ಇಷ್ಟಪಡ್ತಾರೆ ಅವರು, ಈ ಲುಕ್ ಭಾಳ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಅವ್ರ ಆಶೀರ್ವಾದ ತಗೊಳ್ತೀನಿ. ನೆಕ್ಸ್ಟ್ ಈಗ ಹೊಸ ಏನು ನಾನು ಬರ್ತೀನಿ, ಸೊ ಈ ಲುಕ್ ಮುಖಾಂತರ. ಈಗ ಗಿಲ್ಲಿ ಎಲ್ಲಾರ್ಗೂ ತಮಾಷೆ ಮಾಡ್ಕೊಂಡು ಕಾಲು ಎಳ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಹೇಳಿರ್ತಾರೆ ನನ್ನ ಸುದ್ದಿಗೆ ಬರಬೇಡ, ನನ್ನ ಕಾಲು ಎಳಿಯೋದು, ನನ್ನ ತಮಾಷೆ ಮಾಡೋದು ನನಗೆ ಇಷ್ಟ ಆಗಲ್ಲ. ಆದರೂ ಅದು ಬಿಡಲ್ಲ, ನಿಮ್ಮನ್ನ ಕಾಲು ಎಳಿತಿರ್ತಾರೆ, ನಿಮ್ಮ ತಮಾಷೆ ಮಾಡ್ತಿರ್ತಾರೆ. ಅದು ನಿಮ್ಗೆ ಎಷ್ಟು ಎಫೆಕ್ಟ್ ಆಗ್ತಾ ಇತ್ತು ಸರ್ ಒಳಗಡೆ? ನಾನು ಅದೇ ಹೇಳಿದ್ದು, ನಾನು ಪ್ರಿಪೇರ್ ಆಗಿ ಹೋಗಿರಲಿಲ್ಲ, ಅವ್ರು ಪ್ರಿಪೇರ್ ಆಗಿ ಬಂದಿದ್ರು. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ, ಏನೇನು ಕೊಡಬೇಕು, ಅವ್ರದ್ದೊಂದು ಬ್ಲೂ ಪ್ರಿಂಟ್ ಭಾಳ ಚೆನ್ನಾಗಿ ರೆಡಿ ಆಗಿತ್ತು. ನಮಗೆ ಗೊತ್ತಿಲ್ದಿರೋರಿಗೆ ಹೊಸದಾಗಿ ಆ ಮನೆ ಒಳಗಡೆ ಹೋದಾಗ, ಈಗ ಯಾರೇ ಆಗಿರಲಿ, ಏಕಾಏಕಿ ನಿಮ್ಮನ್ನು ಕಂಡಮ್ ಮಾಡೋದು, ನಿಮ್ಮ ಕಾಲು ಎಳೆಯೋದು, ನಿಮ್ಗೆ ಇನ್ಸಲ್ಟ್ ಮಾಡಿದಾಗ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಸೊ ಅದು ಬಹಳ ಸ್ವಾಭಾವಿಕವಾದಂಥ ರಿಯಾಕ್ಷನ್ ಆಗಿತ್ತು ನಂದು ಅಂತಲ್ಲ, ಎಲ್ರದ್ದು. ನಂತರ ಗೊತ್ತಾಯಿತು ಅವ್ರ ಆಟಕ್ಕೋಸ್ಕರ ಮಾಡ್ತಾ ಇರೋದು ಇದನ್ನು.
ಸೊ ಆಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡೋದನ್ನ ಭಾಳ ಕಮ್ಮಿ ಮಾಡಿದ್ವಿ. ನಂತರ ಅದಕ್ಕೆ ನಮ್ಮ ಕೈಯಲ್ಲಿ ಏನು ಉತ್ತರಗಳು ಹೇಗೆ ಕೊಡಬೇಕಿತ್ತು ಹಾಗೆ ಕೊಡ್ತಾ ಇದ್ವಿ ನಾವು. ಇಟ್ ಇಸ್ ಜಸ್ಟ್ ಅದು ಆಟಕ್ಕೆ ಅಷ್ಟಕ್ಕೆ ಸೀಮಿತವಾಗಿತ್ತು. ಅಶ್ವಿನಿ ಮತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಅಂತ ಬಾಂಡಿಂಗ್ ಇರಲಿಲ್ಲ, ಹೋಗ್ತಾ ಹೋಗ್ತಾ ಇಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್, ಇಬ್ಬರೇ ಆಗ್ಬಿಟ್ಟಿದ್ರಿ, ಯಾರೇನಾದರೂ ಮಾಡ್ಕೊಳ್ಳಿ ನಾವು ಇಬ್ರು ಅಂತ ಹೇಳಿ ಚೆನ್ನಾಗಿತ್ತು ನಿಮ್ಮದು. ಹೇಗೆ ಸರ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ? ಆ್ಯಕ್ಚುಲಿ ಅಶ್ವಿನಿ ಅವರ ಜೊತೆ ಒಂದು ಬಾಂಡಿಂಗ್ ಇತ್ತು, ಬಿಕಾಸ್ ನನ್ನ ಮೊದಲ ಸೀರಿಯಲ್ ಲವ್ಲವಿಕೆ ನನ್ನ ತಾಯಿಯ ಪಾತ್ರ ಮಾಡಿದ್ರು. ಬರ್ತಾ ಬರ್ತಾ ಅವ್ರು ಆಡ್ತಾ ಇದ್ರು. ಮತ್ತೆ ಜಾನ್ವಿ ಅವ್ರು ಹೋದ್ಮೇಲೆ ಒಂದು ಒಂಟಿ ಆಗ್ತಾರೆ. ಮತ್ತೆ ಇಡೀ ಮನೆ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇರ್ತಾರೆ, ಟಾಸ್ಕ್ ಅಲ್ಲಾಗ್ಲಿ ಅಥವಾ ಯಾವುದೇ ಆಗ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಅವ್ರನ್ನ ಒಂದು ಕಾರ್ನರ್ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಎಲ್ಲರೂ ಬಂದವರು ಹೋಗೋರು ಎಲ್ಲರೂ ಕಾರ್ನರ್ ಮಾಡ್ತಾರೆ ಅವ್ರನ್ನ. ಆಗ ನನಗೆ ಬೇಜಾರಾಗುತ್ತೆ. ನನ್ನ ಜೊತೆನೂ ಒಂದು ಜಗಳ ಆಗಿರ್ತಾರೆ ಆ ಟಾಸ್ಕ್ ವಿಚಾರದವಾಗಿ. ಏನೇ ಇರಲಿ, ಶಿ ಇಸ್ ಅ ಮದರ್ಲಿ ಫಿಗರ್ ಅವರು ಅಲ್ಲಿ. ನನಗದು ಬೇಜಾರಾಗುತ್ತೆ. ಆಗ ನಾನು ಹೇಳ್ತೀನಿ, ಮೇಡಮ್ ಬನ್ನಿ ನಾನಿದ್ದೀನಿ, ಇನ್ನು ನಾವಿಬ್ಬರು ಆಟ ಆಡೋಣ, ತೋರಿಸೋಣ, ನಮ್ಮನ್ನು ದಾಟಿನೇ ಬರಬೇಕಿನ್ನು ನಿಮ್ಮ ಹತ್ರ, ಬನ್ನಿ ತೋರಿಸೋಣ ಅಂತ. ಅವರು ನನಗೆ ಒಂದು ಇಮೋಷ್ನಲ್ ಸಪೋರ್ಟ್ ಆಗಿ ನಿಲ್ತಾರೆ, ನಾನು ಅವ್ರಿಗೆ ನಿಲ್ತೀನಿ. ಅದನ್ನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ನಾವು. ಆಮೇಲೆ ನಾವು ಆಡಿದಂಥ ಟಾಸ್ಕ್ ಆಗಲಿ, ಗೆದ್ದಂಥ ರೀತಿ ಆಗಲಿ, ವಿ ಡಿಡ್ ಇಟ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಅವರ ಆ ಚಾಲೆಂಜ್ನ ತಗೊಂಡು ಆಟ ಆಡಿದ ರೀತಿ ಆಸ್ ಅ ವುಮನ್, ಗ್ರೇಟ್. ಈಗ ಮನೆಯಲ್ಲಿ ನಿಮ್ದು ತುಂಬಾ ದೊಡ್ಡ ಜಗಳ ಅಂತ ನೋಡೋದಾದ್ರೆ ರಾಶಿಕಾ ಅವ್ರ ಜೊತೆ ಒಂದು ತುಂಬಾ ದೊಡ್ಡ ಜಗಳ ಆಗುತ್ತೆ. ಅವರು ಏನೇನೋ ಮಾತುಗಳಾಡ್ತಾರೆ, ನೀವು ಏನೋ ಮಾತುಗಳಾಡ್ತೀರಾ. ಕೊನೆಗೆ ರಾಶಿಕಾ ಅವ್ರ ಬಗ್ಗೆ ಹೇಳ್ತೀರಾ, ನಾನು ಅವ್ರ ಜೊತೆ ಚೆನ್ನಾಗಿದ್ದೆ, ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಟ್ಟರು, ಆಮೇಲೆ ನನ್ನನ್ನು ಬಿಟ್ಟರು, ಇನ್ನೊಬ್ಬರ ಹತ್ರ ಹೋದ್ರು ಅಂತೆಲ್ಲ ಅವ್ರ ಬಗ್ಗೆ ಹೇಳ್ತೀರಾ. ಹಾಗಾದ್ರೆ ನಿಜವಾಗ್ಲೂ ಅವ್ರು ಹಾಗೆ ಮಾಡಿದ್ ನಿಜಾನ ಸರ್? ಇಲ್ಲ. ಫಸ್ಟ್ ಆಫ್ ಆಲ್ ರಾಶಿಕಾ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ಅವ್ರು ನನಗೆ ಯಾರು ಅಂತ ಗೊತ್ತಿಲ್ಲ. ಅವರೊಂದು ಮಾತಾಡೋಂಥ ಪ್ರಯತ್ನ ಆಗುತ್ತೆ, ನಾನು ಚೆನ್ನಾಗೇ ಮಾತಾಡ್ತೀನಿ, ಸುಮ್ಮನಾಗ್ತೀನಿ. ಮತ್ತೆ ಏನಾಗುತ್ತೆ, ಮತ್ತೆ ಮಾತಾಡ್ತಾರೆ. ಅವ್ರಿಗೊಂದು ಇಶ್ಯೂ ಇರುತ್ತೆ ನನ್ನ ಮೇಲೆ, ನಾನೇ ಹೋಗಿ ಮಾತಾಡಬೇಕು, ಬಂದು ಮಾತಾಡಲ್ಲ ಅಂತ. ನಮ್ಮ ಮೈಂಡ್ ಬ್ಲಾಕ್ಸ್ ಏನಿರುತ್ತೆ, ನಮ್ಮ ಒಂದು ಗುಣ ಏನಿರುತ್ತೆ, ನೇಚರ್ ಬೇರೆ ಇರುತ್ತೆ. ನಂತರ ಒಂದು ಚಿಕ್ಕ ಗಲಾಟೆ ಆಗುತ್ತೆ, ಅವ್ರದ್ದು ಯಾರೋ ಮೇಕಪ್ ಬಾಕ್ಸ್ ಎಲ್ಲೋ ಬಚ್ಚಿಟ್ಟಿರ್ತಾರೆ ಅಂತ ನನ್ನ ಹತ್ರ ಕೇಳೋ ರೀತಿ ಅದು ನನಗೆ ಇಷ್ಟ ಆಗಿರಲ್ಲ. ನಾನು ಆಗಲೇ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ಅವ್ರಿಗೆ ಹೇಳಿರ್ತೀನಿ. ಅದನ್ನು ಸರಿ ಮಾಡಿಕೊಂಡು ಅವರಿಗೆ ನಾನು ನಡ್ಕೊಂಡಿದ್ದ ರೀತಿ, ಅವರು ಇವನಿಗೆ ಆ್ಯಟಿಟ್ಯೂಡ್, ಅದನ್ನ ಬೇರೆದಕ್ಕೆ ಪೊಟ್ರೆ ಮಾಡೋಕ್ಕೆ ನೋಡ್ತಾರೆ. ನಾನು ಮಾತಾಡ್ತೀನಿ, ಒಬ್ಬರು ಮಾತಾಡ್ತಿಲ್ವಾ ಬಿಟ್ಬಿಡ್ಬೇಕು, ಅದಕ್ಕೆ ಬೇರೆ ಬೇರೆ ರೂಪ ಕೊಡೋದಕ್ಕೆ ಹೋಗಬಾರ್ದು. ಆಗ ನೇರವಾಗಿ ಹೇಳಿರ್ತೀನಿ, ನೀವು ನನ್ನ ಹತ್ರ ಮಾತಾಡೋಕ್ಕೆ ಬಂದ ತಕ್ಷಣ, ನೀವು ಚೆನ್ನಾಗಿದ್ದೀರಿ ಅಂದ ತಕ್ಷಣ ನಿಮ್ಮ ಹಿಂದೆ ಬಿದ್ದು ಮಾತಾಡೋಂಥ ಎಲಿಮೆಂಟ್ ನಾನಲ್ಲ. ಒಬ್ಬ ವ್ಯಕ್ತಿತ್ವ ಇಷ್ಟ ಆದರೆ ಮಾತ್ರ ನಾನು ಮಾತಾಡ್ತೀನಿ. ಈ ಆ್ಯಟಿಟ್ಯೂಡ್ ಬೇಡ, ನೀವು ಇದನ್ನೆಲ್ಲ ನನ್ನ ಹತ್ರ ಟ್ರೈಯೇ ಮಾಡೋಕ್ಕೆ ಬರಬೇಡಿ ಅಂತ ನಾನು ಹೇಳಿರ್ತೀನಿ. ಆಮೇಲೆ ನೀವು ಯಾರು ಹುಡುಗರೆಲ್ಲ ಇದ್ದಾರೆ, ನೀವು ಮಾತಾಡಿ ಆಯಿತಾ, ನನ್ನ ಹತ್ರ ಇದನ್ನೆಲ್ಲ ಟ್ರೈಯೇ ಮಾಡಬೇಡಿ ಅಂತ ನಾನು ಹೇಳಿದೆ. ಸೊ ಅದನ್ನು ಬೇರೆ ರೀತಿ ಆ್ಯಂಗಲ್ಗೆಲ್ಲ ಹೋಗುತ್ತೆ. ಅದನ್ನು ಬೇರೆದಕ್ಕೆ ಅಲ್ಲಿ ಆ ಮನೇಲಿ ಹೇಗಿರುತ್ತೆ ಅಂತಂದರೆ, ಏನಾದರೂ ಒಬ್ಬರನ್ನ ಕಟ್ಟಿ, ನೀವು ಸ್ಟ್ರಾಂಗ್ ಇದ್ದೀರಿ ಅಂತಂದರೆ ಏನಾದರೂ ಅವ್ರ ತಲೆ ಮೇಲೆ ಕಟ್ಟಿ ಅವ್ರನ್ನ ಒಂದು ಮೂಲೆ ಗುಂಪ ಅಥವಾ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ಇವ್ರ ಮೇಲೆ ಹೋಗುವಂಥ ಪ್ರಯತ್ನಗಳು ಭಾಳ ನಡೀತು ನನ್ನ ವಿರುದ್ಧ. ವಿ ಡೋಂಟ್ ಕೇರ್. ನನ್ನ ನಟ ಇದನ್ನೆಲ್ಲ ಕೇರೆ ಮಾಡಲಿಲ್ಲ. ಯಾವ್ಯಾವಾಗ ಇಂಥದ್ದು ಬಂತು ನಾವು ಉತ್ತರ ಕೊಟ್ವಿ. ಸೊ ಆ ಈಗೋ ಏನಿತ್ತು ಅವ್ರಿಗೆ, ಧ್ರುವ ಅಂತ ನನ್ನನ್ನು ಕೆಲವು ಹುಡುಗಿರ, ಅದಕ್ಕೆ ಏನು ಉತ್ತರ ಬಾದ್ಶಾ ಅವ್ರು ಕೊಡಬೇಕಿತ್ತು, ಕ್ಲೀನಾಗಿ ಕೊಟ್ಟರು. ನೀವೇನು ಮಾಡಿದ್ರಿ, ಅವ್ರೇನು ಮಾಡಿದ್ರು, ನೀವೇನು ಮಾಡಿದ್ರಿ. ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟರು. ಐ ವಾಸ್ ವೆರಿ ಹ್ಯಾಪಿ. ಅದಕ್ಕೇನು ಉತ್ತರ ಎಲ್ಲಿಂದ ಬರಬೇಕು ಅಲ್ಲಿಂದನೇ ಬಂತು ಅದಕ್ಕೆ ಉತ್ತರ. ಸೊ ಐ ವಾಸ್ ವೆರಿ ಹ್ಯಾಪಿ. ಬಿಗ್ ಬಾಸ್ಗೆ ಹೋಗೋ ಮುಂಚೆ ಈಗ ಎಷ್ಟೋ ಜನರ ಬಾಯಲ್ಲಿ ಬಂದಿದೆ, ಇದು ಸ್ಕ್ರಿಪ್ಟೆಡ್ ಶೋ, ಇದನ್ನ ಎಲ್ಲವೂ ಸ್ಕ್ರಿಪ್ಟೆಡೇ, ಇದು ಯಾವುದು ನ್ಯಾಚುರಲ್ ಆಗಿ ಆಗಲ್ಲ ಅಂತ ಹೇಳ್ತಾರೆ. ನೀವು ಒಳಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರೋದ್ರಿಂದ ನಿಮ್ಮನ್ನು ಕೇಳ್ತಿದ್ದೀನಿ, ಇದು ನಿಜವಾಗ್ಲೂ ಸ್ಕ್ರಿಪ್ಟೆಡಾ ಸರ್? ಇವತ್ತು ಈ ಶೋ ಇಷ್ಟು ಟಾಪ್ ಲೆವೆಲಲ್ಲಿ ಹೆಸರು ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಇದು ನ್ಯಾಚುರಲ್ ಆಗಿರೋದು. ಇಂಥದ್ನೆಲ್ಲ ಸ್ಕ್ರಿಪ್ಟೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ಕ್ರಿಪ್ಟ್ ಮಾಡ್ತೀನಿ ಅಂತಂದ್ರೂ ಇಷ್ಟು ಬ್ಯೂಟಿಫುಲ್ ಆಗಿ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ. ಒಂದೊಂದು ಕ್ಯಾರೆಕ್ಟರ್ಗಳು, ಅವರ ರಿಯಾಕ್ಷನ್ಸ್ಗಳು, ಅವ್ರು ಕೊಟ್ಟಂಥ ಇದು ಮಾಡೋದಕ್ಕಾಗಲ್ಲ. ಸೊ ದಿಸ್ ಇಸ್ ಆಲ್ ಆರ್ಗ್ಯಾನಿಕ್ ಆಗಿರೋದು ನಿಮಗೆ. ಬಟ್ ಅಲ್ಲಿ ಕಲರ್ಸ್ದು ಕ್ರಿಯೇಟಿವ್ ಟೀಮ್, ಬಿಗ್ ಬಾಸ್ದು ಕ್ರಿಯೇಟಿವ್ ಟೀಮ್ ನಿಮ್ಮ ಗೇಮ್ ಟಾಸ್ಕ್ಗಳನ್ನು ಡಿಸೈನ್ ಮಾಡ್ತಾರೆ, ಗೇಮ್ಸ್ಗಳನ್ನು ಮತ್ತು ನಿಮ್ಮ ಕಾನ್ಸೆಪ್ಟ್ಗಳನ್ನು ಇದನ್ನೆಲ್ಲ ಡಿಸೈನ್ ಮಾಡ್ತಾರೆ ಹೊರತು ಯಾವುದೇ ರೀತಿ ನಮಗೆ ಕಂಟೆಸ್ಟೆಂಟ್ಸ್ಗಳಿಗೆ ಸಂಬಂಧಪಟ್ಟಿರೋದು ಯಾವುದೇ ಅಲ್ಲಿ ಮೂಮೆಂಟ್ಸ್ ಆಗಿದೆ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ ಈಸ್ ವೆರಿ ವೆರಿ ಆರ್ಗ್ಯಾನಿಕ್ ಆ್ಯಂಡ್ ಸ್ಟ್ರೈಟ್.
ಈಗ ನೀವು ಕರೆಂಟ್ಲಿ ನೀವು ಸಿಂಗಲ್, ಮುಂದೆ ಮದುವೆ ಅಥವಾ ಇನ್ನೇನಾದರೂ ಯೋಚನೆ ಇದೆಯಾ ಸರ್? ಇದೆ ಅಮ್ಮ, ಇದೆ, ಖಂಡಿತವಾಗ್ಲೂ ಇದೆ. ನಮಗೆ ಅಷ್ಟು ಪ್ರೀತಿ ಕೊಟ್ಟು ನಮ್ಮ ಮನಸ್ಸಲ್ಲಿ ಇವರನ್ನೇ ಆದರೆ ಮದುವೆ ಆಗಬೇಕು, ಇಷ್ಟಪಡಬೇಕು, ಪ್ರೀತಿ ಮಾಡಬೇಕು ಅಂತ ಅಂಥದ್ದೆಲ್ಲ ಏನಾದರೂ ಬಂದರೆ ನಮಗೆ ಭಾವನೆಗಳು, ಅಂಥ ವ್ಯಕ್ತಿಗೆ ನಾನು ನನ್ನ ಮನಸ್ಸನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂತ ಅಂದರೆ ಬೇಜಾರಿಲ್ಲ ನನಗೆ. ನನಗೆ ಐ ಆಮ್ ವೆರಿ ಕೆರಿಯರ್ ಫೋಕಸ್ಡ್ ಗೈ. ನಾನು ಎಲ್ಲೋ ರೀಚ್ ಆಗಬೇಕು. ನನಗೆ ನನ್ನ ಕೆಲವು ಇದೆ, ಈ ಸಮಾಜಕ್ಕೇನೋ ಮಾಡಬೇಕು ಅಂತ ಇದೆ. ನನ್ನ ಪ್ರೊಜೆಕ್ಟ್ಸ್ಗಳ ಮುಖಾಂತರ ಜನಗಳ ಹತ್ರ ಮತ್ತೆ ಬರಬೇಕು, ಬಿಗ್ ಸ್ಕ್ರೀನಲ್ಲಿ ಬರಬೇಕು ಅಂತ ಆಸೆ ಇದೆ. ಸೊ ಅದ್ರ ಮೇಲೇ ಜಾಸ್ತಿ ಫೋಕಸ್ ಇದೆ. ಸೊ ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಾಟ್ ನೆಕ್ಸ್ಟ್? ಈಗ ಬಿಗ್ ಬಾಸ್ ಮುಗಿತು, ಮುಂದೆ ನಾನೇ ಒಂದು ಕಥೆನ ಬರೆದು ಕ್ಲೈಮ್ಯಾಕ್ಸ್ ವರ್ಕ್ ಮಾಡ್ತಿದ್ದೆ ಬಿಗ್ ಬಾಸ್ ಹೋಗೋಕ್ಕೆ ಮುಂಚೆ. ಸೊ ಅದನ್ನ ಇನ್ನು ಕಂಪ್ಲೀಟ್ ಮಾಡಿ ನನ್ನ ಸಿನಿಮಾ, ನನ್ನ ಏನು ಡ್ರೀಮ್ ಪ್ರಾಜೆಕ್ಟ್ ಅದು, ಆ ಕಥೆನ ಒಂದು ಸಿನಿಮಾದ ಮುಖಾಂತರ ಕಟ್ಟಿ ಜನಗಳ ಮುಂದೆ ತರಬೇಕು ಅಂತ ಆಸೆ ಇದೆ. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್ ಮ್ಯಾಮ್. ಸರ್, ಈಗ ಒಂದು ರ್ಯಾಪಿಡ್ ಫೈರ್ ಲಾಸ್ಟಲ್ಲಿ. ಈಗ ಬಿಗ್ ಬಾಸ್ ಗಿಲ್ಲಿ ವಿನ್ನರ್ ಆಗಿದ್ದಾರೆ, ವರ್ತ್ ಅನ್ಸ್ತಾರೆ ಅವರು? ಹೌದು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರು ಜಸ್ಟಿಸ್ ಮಾಡಿದ್ದಾರೆ, ಅವ್ರಿಗೆ ಏನಿದೆ ಅದು ಸಿಕ್ಕಿದೆ ಅವ್ರಿಗೆ. ಸೊ ಎಸ್, ವಿ ಆರ್ ವೆರಿ ಹ್ಯಾಪಿ. ಅದು ಆರ್ಡರ್ ಬಗ್ಗೆನೂ ನಿಮಗೆ ಓಕೆ ಇದೆಯಾ ಸರ್? ಆರ್ಡರ್ ಬಗ್ಗೆನು ಸಿ, ಎಂಡ್ ಆಫ್ ದ ಡೇ ಇಟ್ ಈಸ್ ವೋಟಿಂಗ್ ಜನಗಳು. ಆ್ಯಂಡ್ ಕರೆಕ್ಟೇ ಇದೆ. ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಇಷ್ಟು ಜನ ಕ್ಲೀನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಜೆನ್ಯೂನ್ ಆಗಿ ಆಟ ಆಡಿದವರು ಧ್ರುವಂತ್ ಫೇಕ್ ಆಗಿ, ತುಂಬ ಫೇಕ್ ಆಗಿ ಆಟ ಆಡಿದ್ರು ಆಲ್ಮೋಸ್ಟ್ ಎಲ್ಲ. ಈಗ ನಿಮಗೆ ಹೊರಗೆ ಬಂದಮೇಲೆ ಅವ್ರ ಫ್ರೆಂಡ್ಶಿಪ್ ಬೇಕು, ಎಲ್ರದ್ದು. ಆದರೆ ಯಾರ್ದು ಒಬ್ರದ್ದು ಬೇಡವೇ ಬೇಡ ನನಗೆ ಅಂತಂದರೆ ಯಾರು ಇಲ್ಲ ಹಾಗೆ. ಮನೆ ಒಳಗಿದ್ದಷ್ಟು ನಿಮಗೆ ತುಂಬ ಕಿರಿಕಿರಿ ಮಾಡಿದವರು ರಕ್ಷಿತ. ಮನೆ ಒಳಗಡೆ ಇದ್ದಾಗ ಅವ್ರು ಕಂಡ್ರೆ ನಂಗೆ ತುಂಬ ಇಷ್ಟ ಅಂತ ಅಂದಿತ್ತು. ಅಂಥವ್ರು ಯಾರಿಲ್ಲ. ತುಂಬ ಇಷ್ಟ ಅಂತ ಅಂದರೆ ಬಿಗಿನಿಂಗ್ ಅಲ್ಲಿ ಮಲ್ಲಮ್ಮ ಅವರು, ಲಾಸ್ಟಿಗೆ ಅಶ್ವಿನಿ ಅವರು. ಅವ್ರು ಕಂಡ್ರೆ ನಂಗೆ ಆಗ್ತಾನೆ ಇರಲಿಲ್ಲಪ್ಪ. ಅಂಥವ್ರು ಯಾರಿಲ್ಲ. ಈಗ ಒಂದು ಫೇಕು ಅಲ್ಲ, ತುಂಬ ರಿಯಲ್ ಆಗೋ ಅಲ್ಲ, ಒಂದು ರೇಂಜಲ್ಲಿ ಆಟ ಆಡ್ಕೊಂಡು ಹೋದ್ರು ಇವರು, ಓಕೆ ಅಂತ ಅನಿಸಿದ್ದು. ರಘು ಅವರು ಇದರಲ್ಲಿ ಒಂದು ಆರ್ಡರಲ್ಲಿ ಇವರು ಡಿಸರ್ವಿಂಗ್ ಇರಲಿಲ್ಲ, ಆದರೂ ಆ ಒಂದು ಆರ್ಡರಲ್ಲಿ ಬಂದ್ಬಿಟ್ರು ಅಂತ ನಿಮ್ಗೆ ಎಲ್ಲಾದರೂ ಅನ್ಸಿದ್ರೆ ಯಾರಿರ್ಬೋದು? ಕಾವ್ಯ. ಕಾವ್ಯ. ಈಗ ಗಿಲ್ಲಿ ಅವ್ರು ಹೇಳಿದ್ರು ನಾನು ಒಂದು ಕೈಯಲ್ಲಿ ಕಾವ್ಯ ಅವ್ರನ್ನ ನಿಲ್ಸ್ಕೊಳ್ತೀನಿ ಅಂತ. ಇವಾಗ ಕಾವ್ಯ ಗಿಲ್ಲಿ ಬಗ್ಗೆ ಮಾತಾಯ್ತು, ಕಾವ್ಯ ಗಿಲ್ಲಿಯಿಂದನೇ ಬಂದರು ಅಂತ. ಅದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಅದನ್ನೇ ಹೇಳಿದ್ದು, ಅವರು ಒಂದೊಂದು ಗೇಮ್ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿರ್ತಾರೆ. ನಾವು ನೋಡ್ಕೊಂಡು ಬಂದಿರೋರಲ್ಲ. ಅವ್ರದ್ದೇನೋ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದಾರೆ, ಅದು ವರ್ಕೌಟ್ ಆಗಿದೆ. ಸೊ ಅಷ್ಟೇ, ಅದಕ್ಕೇನು ಫಲ ಸಿಗಬೇಕು ಅವ್ರಿಗೆ, ಸಿಕ್ಕಿದೆ ಅಂತ ಅನಿಸುತ್ತೆ. ಅಶ್ವಿನಿ ಅವರು ಹೇಳಿರೋ ಪ್ರಕಾರ ಈ ವೋಟಿಂಗ್ ಸಿಸ್ಟಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ನಿಜ ಅಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ನನಗೆ, ಯಾಕಂತಂದ್ರೆ ಆ ಪಾಯಿಂಟಿಗೆ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಲಿಲ್ಲ. ನಾವು ಕೇಳೋದಕ್ಕೂ ಚಾನಲ್ ಹತ್ರನೂ ಕೇಳಿಲ್ಲ ವೋಟಿಂಗ್ ಹೇಗೆ ಏನಾಗಿದೆ ಅಂತ. ಬಿಕಾಸ್ ನನ್ನ ವಿನ್ನಿಂಗ್ ಪಾಯಿಂಟ್ ಏನು, ಈಗ ನಾನು ಹೇಳ್ತೀನಲ್ಲ, ಶೋ ವಿನ್ ಆಗೋದು ಬೇರೆ. ಈಗ ಕಿಚ್ಚನ ಚಪ್ಪಾಳೆ ಅದು ಸಿಕ್ಕಿದಾಗ ಒಂದು ಶೋನೇ ವಿನ್ ಆಗೋದು ಬೇರೆ, ಒಂದು ಕಪ್ಪು ವಿನ್ ಆಗೋದು ಬೇರೆ. ನಾವು ಶೋ ವಿನ್ ಆಗಾಯ್ತು, ನಮಗೆ ಬೇರೆ ಯಾವುದು ಅಷ್ಟು ವ್ಯತ್ಯಾಸ ಅಂತ ಅನ್ನಿಸ್ಲಿಲ್ಲ. ಬಿಗ್ ಬಾಸ್ನ ಮಿಸ್ ಮಾಡ್ತೀರಾ? ಹೌದು, ಅವ್ರ ಧ್ವನಿನ. ಆಮೇಲೆ ನಾನು ಲೋ ಆದಾಗ ಅವರು ಕನ್ಫೆಷನ್ ರೂಮಲ್ಲಿ 1-2 ಸರ್ತಿ ಸಮಾಧಾನ ಮಾಡ್ತಾರೆ, ಬಿಗ್ ಬಾಸ್ ನಿಮ್ಮೊಂದಿಗೆ ಇದ್ದಾರೆ ಧ್ರುವಂತ್ ಅಂತ. ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಆಗುತ್ತೆ ಮ್ಯಾಮ್ ಆ ಮನೆಯಲ್ಲಿ. ಮತ್ತೆ ನನಗೆ ಬರಬೇಕಾದ್ರೆ ಒಂದೇ ಬೇಜಾರು ಏನು ಅಂತಂದರೆ, ದೇವಿ ಕೈ ಮುಗ್ದು ಬರ್ಲಿಕ್ಕಾಗಲಿಲ್ಲ, ಆ ಮನೆ ಕೈ ಮುಗ್ದು ಬರ್ಲಿಕ್ಕಾಗಲಿಲ್ಲ. ಎವಿಕ್ಷನಲ್ಲಿ ಸ್ಟ್ರೈಟ್ ಹೊರಗಡೆ ಕರ್ಕೊಂಡ್ಬರ್ತಾರೆ, ಅದೊಂದು ಬೇಜಾರಿದೆ ನನಗೆ. ಯಾಕಂದರೆ ತುಂಬ ಪ್ರೀತಿಸಿರೋ ಮನೆ ನಾನು, ಅದು ತುಂಬ ಕೊಟ್ಟಿದ್ದೀನಿ ನಾನು ಆ ಮನೆಗೆ. ಸೊ ಬಟ್ ಯಾ, ಮೈ ಬ್ಯಾಡ್. ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಏರಿಯಾ ನಂಗೆ ತುಂಬ ಇಷ್ಟ ಅಂತ. ದೇವಿ, ನಾನು ಪೂಜೆ ಮಾಡ್ತಿದ್ದಂಥ ಜಾಗ ದೇವಿ, ಅದು ಮೈ ಫೇವ್ರೆಟ್ ಪ್ಲೇಸ್. ಸರ್, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಸಮಸ್ತ ಜನತೆಗೆ ನನ್ನ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಧ್ರುವಂತನ ಮೇಲಿರಲಿ. ಜಯ ಮಹಾಕಾಲ್.